ನಿಮಗೆ ಸಾಮಾಜಿಕವಾಗಿ ಬಹಿಷ್ಕಾರ ಹಾಕ್ಲಿಕ್ಕೆ ಅಂತ ತಪ್ಪನ್ನು ನೀವೇನ್ ಮಾಡಿದ್ರಿ? ನನ್ನ ಅತ್ತೆ ಶವ ಸಂಸ್ಕಾರ ಮಾಡಕ್ಕೆ ಅವಕಾಶ ಕೊಟ್ಟಿಲ್ಲ ಸರ್. ಕೊನೆಯದಾಗಿ 11 ದಿನ ಕಾರ್ಯಕ್ಕೆ ಹೋಗಿಲ್ಲ ಸರ್. ನಾನು 11 ದಿನ ಕಾರ್ಯಕ್ಕೆ ಹೋಗಿಲ್ಲ ಸರ್. ಅದು ನೋವು ನನಗಿದೆ. ನಮ್ಮ ಮಕ್ಕಳು ಚಿಕ್ಕ ಕೇಳ್ತಾರೆ, ಈ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬಹಿಷ್ಕಾರ ಅಂತ ಹೇಳ್ತಾರೆ ಕಣಮ್ಮ. ಓದ್ತಾರ ಮಕ್ಳಿಗೂ ಬಹಿಷ್ಕಾರ ಹಾಕಿದೆ ಅನ್ನೋ ಮನಸ್ಥಿತಿ ಬಂದ್ಬಿಟ್ಟಿದೆ. ಹೋದ್ರೆ ಯಾಕೋ ಕೊಡಲ್ಲ ತಿಂಡಿನ ಅಂತ ಹೇಳಿದಾಗ ನಮ್ಮ ಮನಸ್ಸು ಬೇಜಾರಿದೆ. ಅವಾಗ ನಮ್ಮ ಮನಸ್ಸು ಬೇಜಾರಿದೆ, ಏನಿಲ್ಲ ಕಣಪ್ಪ ಸುಮ್ಮನೆ ಅಂತ ಹೇಳ್ತೀವಿ. ನಮ್ಗೆ ಇನ್ನೇನಿಲ್ಲ ಸ್ವಾಮಿ, ನಾವು ರಾಷ್ಟ್ರಪತಿಗೆ ಪತ್ರ ಬರೆದು ನಮ್ಗೆ ದಯ ಮಾಡಕ್ ಕೇಳ್ತೀವಿ ಸರ್. ಸಾಯವಲ್ಲೇ ದಾರಿ ಸರ್. ಅಷ್ಟು ಬೇಜಾರಾಗಿದೆ ಸರ್. ಯಜಮಾನರುಗಳು ಯಾರ್ಯಾರು ಯಾಕೆ ಈ ತರ ಸಾಮಾಜಿಕ ಬಹಿಷ್ಕಾರ ಆಗ್ತಾರೆ? ಅವ್ರಿಗೆ ಗೊತ್ತಿಲ್ವಾ ಸಾಮಾಜಿಕ ಬಹಿಷ್ಕಾರ ಆಗ್ತಕ್ಕಂಥದ್ದು ಸಂವಿಧಾನ ಬಾಹಿರ ಅಂತ? ದೊಡ್ಡ ಯಜಮಾನರಂತ PM ಕುಮಾರ್, ಗೋವಿಂದ್ ನಾಯ್ಕ, ನಾಗರಾಜು ಇವರು ದೊಡ್ಡ ಯಜಮಾನರು ಸರ್. ಚಿಕ್ಕ ಯಜಮಾನರು ಚಂದ್ರು ಮತ್ತೆ ಶಿವ ಅಂತಕ್ಕಂಥವ್ರು ಚಿಕ್ಕ ಯಜಮಾನರು ದೊಡ್ಡ ಯಜಮಾನರು ಇವ್ರು 5 ಜನ. ಅವ್ರು ಹೇಳೋದನ್ನೇ ಮಾತಾಡ್ಬೇಕು, ಅವ್ರು ಹೇಳೋದನ್ನೇ ಕೇಳ್ಬೇಕು. ನಿಮ್ದೇ ಸಮುದಾಯದವರು ನಿಮ್ನೇ ಸಾಮಾಜಿಕ ಬಹಿಷ್ಕಾರ ಆಗ್ತಿದ್ರಲ್ಲ, ಯಾಕೆ? ಆಮೇಲೆ ಯಾರು ಸಂಬಂಧದಲ್ಲಿ ಮದ್ವೆ ಕರೆಯಲ್ಲ ಸರ್. ರಿಲೇಷನ್ ಅಲ್ಲಿ ಬಹಿಷ್ಕಾರ ಹಾಕಿದಾಗ ನಾವು ಒಬ್ರು ಮಾತಾಡಂಗಿಲ್ಲ, ಹಬ್ಬಕ್ಕೆ ಹೋಗೋವಾಗಿಲ್ಲ. ಯಾರೇ ಸಂಬಂಧದಲ್ಲಿ ಈಗ ಮೊನ್ನೆ ಒಂದು ಸಾವಾಯ್ತು, ಅದಕ್ಕೂ ಹೋದ್ರು ಬಹಿಷ್ಕಾರ, 50,000 ರೂಪಾಯಿ ದಂಡ. ಮಾತಾಡ್ಸೋದಕ್ಕೆ ಒಬ್ರು ಮಾತಾಡ್ತಾ ಮಕ್ಕಳೇ ಮಾತಾಡ್ತಾ ಇಲ್ಲ, ನಮ್ಮ ಹೆಸರು ಮಾತಾಡ್ತಾ ಇಲ್ಲ. ಆಯ ಮಾಡ್ತಾ ಇಲ್ಲ. ನಿಮ್ಮ ಅಪ್ಪನ ಕರೆದ್ರೆ ನಿಮ್ಮ ಅಪ್ಪನ 5,000 ದಂಡ ಕೊಡ್ಬೇಕಾಗ್ತಾ ಇರುತ್ತೆ. ಆಗ ನಾವು ಕರೆದಿಲ್ಲ, ಆಯ ಮಾಡ್ತೀವಿ, ಮನೆ ಕಟ್ಸ್ಕೊತಾರೆ. ನಂದಿನಿ ಪಾರ್ಲರ್ ಇದೆ, ಅಲ್ಲಿ ಟೀ ಕುಡಿದ್ರೆ ಹಾಲ್ ತಗೊಂಡ್ಬಂದ್ರೆ 5,000 ದಂಡ. ನಮ್ಮ ನಾಯಕ ಜನಾಂಗ ಬಂದು ವ್ಯಾಪಾರ ಮಾಡಂಗಿಲ್ಲ, ಕುಡಿದ್ರೆ 5,000 ದಂಡ. ನನ್ನ ಹತ್ರ ಮಾತಾಡಿದ್ರೆ 10,000 ದಂಡ. ಈಗ ಇಲ್ಲಾಂದ್ರೆ SP ಆಫೀಸ್ಗೋ DC ಆಫೀಸ್ಗೆ ಹೋಗಿ ಫಾಯ್ದನ್ ಇಟ್ಕೊಂಡು ಅವ್ರ ಎದುರುಗಡೆನೆ ಕುಡಿಬೇಕಾ? ಇದೊಂದು ಅವಕಾಶ ಮಾಡ್ಕೊಡಿ. ಯಾಕೆ ಅಂತಂದ್ರೆ ನಮ್ಮ ರೀತಿ ಹಿಂಸೆ ಮುಂದೆ ಆಗ್ಬಾರ್ದು, ಅಲ್ಲಿ ನ್ಯಾಯ ಆಗ್ಬಾರ್ದು, ಪಂಚಾಯತಿ ಆಗ್ಬಾರ್ದು. ಇದು ನನ್ನ ಒಂದು ಕೋರಿಕೆ. ಮನುಷ್ಯತ್ವ ಕಳ್ಕೊಂಡಂತಹ ನ್ಯಾಯ ಪಂಚಾಯತಿ ಯಜಮಾನಿಕೆ ಯಾರಿಗೆ ಬೇಕು? ಕುಮಾರ್ ಕಾರಣ ಸರ್ ಯಜಮಾನ. ಆಮೇಲೆ ಗೋವಿಂದ, ಬೈರ್ನಾಯ್ಕ, ನಾಗರಾಜು, ಶಿವು, ಚಂದ್ರ ಏನ್ ಸರ್ ಎದ್ದು ಹೆಣ್ಮಕ್ಳ ಮೇಲೆ ಹೆಂಗ್ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಎದ್ದು ನೀನ್ ಯಾವಳೆ ಏಕವಚನದಲ್ಲಿ ಸರ್ ತಹಸೀಲ್ದಾರ್ ಕರೆದಿದಾಗ ಹೇಳಿದ್ರು, ನೀನ್ 60,000 ತಗೊಂಡಲ್ಲಪ್ಪ, ನೀನ್ ಬಹಿಷ್ಕಾರ ಹಾಕಿಲ್ಲ ಅಂತ ಇವ್ರ ಎದುರುಗಡೆ ನಿನ್ಗೇನು ಹೇಳಿಲ್ಲ, ಕೂತ್ಕೊಳ್ಳಲೇ ಇಲ್ಲ ಅಂತ ಪ್ರೇಮ್ ಕುಮಾರ್. ಸ್ವತಂತ್ರ ಬಂದು ಇಷ್ಟು ವರ್ಷಗಳಾಗಿದೆ. ಯಾಕಂದ್ರೆ ಯಾವ ವ್ಯಕ್ತಿಯನ್ನು ಕೂಡ ಸಾಮಾಜಿಕ ಬಹಿಷ್ಕಾರ ಆಗ್ತಕ್ಕಂಥದ್ದು ಅಪರಾಧ ಅಂತ ಹೇಳಿ ಸಂವಿಧಾನದಲ್ಲಿ ಉಲ್ಲೇಖ ಆಗಿದೆ. ಅದರಲ್ಲೂ ಕೂಡ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಬಿಳಿಕೆರೆಯಲ್ಲಿ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂತಹ ಸುಮಾರು 13 ಕುಟುಂಬಗಳನ್ನ ಅದೇ ಸಮುದಾಯದ ಯಜಮಾನರುಗಳು ಈಗ ಸಾಮಾಜಿಕವಾಗಿ ಬಹಿಷ್ಕಾರ ಹಾಕಿರ್ತಕ್ಕಂಥದ್ದು. ಸೊ ಬಹಿಷ್ಕಾರಕ್ಕೆ ಒಳಗಾದಂತಹ ಕುಟುಂಬಗಳು ಹುಣಸೂರಿನ ತಹಸೀಲ್ದಾರ್ ಅವರಿಗೆ ಮನವಿ ಕೊಟ್ಟಿದ್ದಾರೆ, ಮೈಸೂರಿನ ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟಿದ್ದಾರೆ, ಜೊತೆಗೆ ಮೈಸೂರಿನ ಜಿಲ್ಲಾ ವರಿಷ್ಠಾಧಿಕಾರಿಗಳು ಕೂಡ ದೂರನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಈ ಒಂದು ಸಾಮಾಜಿಕ ಬಹಿಷ್ಕಾರ ಅನ್ನೋ ಪಿಡುಗು ಈಗಲೂ ಕೂಡ ಜೀವಂತವಾಗಿದೆ. ಸರ್ ನಮಸ್ಕಾರ, ನೀವು ಯಾವ ಊರು, ಎಲ್ಲಿಂದ ಇದ್ದೀರಿ? ಸಾಮಾಜಿಕ ಬಹಿಷ್ಕಾರವನ್ನು ಯಾವ ಕಾರಣಕ್ಕೆ ಹಾಕಿದ್ದಾರೆ ನಿಮ್ಮ ಮೇಲೆ? ಬಿಳಿಕೆ ಕಾಳಿದಾಸ್ ನಾಯ್ಕ ಅಂತ ಸರ್. ನಾನು ಕೂಡ ಮಾಜಿ ಯಜಮಾನರಾಗಿದ್ದವನು. ನಾವು ನಮ್ಮನೆ ವಿಚಾರದಲ್ಲಿ ನಾವು ನನ್ನ ಹೆಂಡತಿಯಾದಂಥ ಜಯಮ್ಮ ಮತ್ತು ನಮ್ಮ ತಾಯಿಯವರು ಅವರ ತಂದೆ ಆಸ್ತಿ ಮೇಲೆ ಸಿವಿಲ್ ಕೋರ್ಟಲ್ಲಿ ಸಿವಿಲ್ ಮ್ಯಾಟ್ರ್ ಕೇಸ್ ಇದೆ. ಸುಮಾರು 2021ರಲ್ಲಿ ಕೇಸ್ ಹಾಕಿದ್ದೀವಿ ಭಾಗಕ್ಕೆ. ಅವರು ಹಿಂದೆ ಅವರ ತಮ್ಮದೇವರು ಕೂಡ ನಮ್ಮ ತಾಯಿನ ಪೌತಿ ಮಾಡಿ ಖಾತೆ ಮಾಡಿಸ್ಕೊಂಡಿದ್ರು. ಆದ್ದರಿಂದ ನಮ್ಮ ತಾಯಿ ನನ್ನ ಹೆಂಡ್ತಿನೂ ಕೂಡ ಕೈ ಬಿಟ್ಟಿದ್ರೆ ನನ್ನ ಹೆಂಡ್ತಿ ನಮ್ಮ ಅಪನಾಸ್ತಿನಾಗ ಬರಬೇಕು ಅಂತೇಳಿ ಸಿವಿಲ್ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಆಲ್ರೆಡಿ. ಅದನ್ನು ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ, ನೀನು ಕೇಸ್ಗೆ ಹೋಗೋದು ಬೇಡ, ನಮ್ಮ ಹತ್ರನೇ ಕೇಳಬೇಕು, ನನ್ನ ಮಾತನ್ನೇ ಕೇಳಬೇಕು ಅಂತೇಳಿ ಉದ್ಘಾಟದಿಂದ ನ್ಯಾಯ ಕಟ್ಟೆ ಬಿಟ್ಟು ಓಡೋಂಗಿಲ್ಲ. ನೀನು ನಡೆರ್ತಕ್ಕಂಥ ಕೇಸನ್ನು ವಾಪಸ್ ತಗೊಬಂದು ನಮ್ಮಲ್ಲೇ ತೀರ್ಮಾನ ಮಾಡಬೇಕು ಅಂತಂತೇಳಿ ಅವರು ನಮಗೆ ಧಮಕಿ ಹಾಕೋದು, ಹರಾಸ್ಮೆಂಟ್ ಮಾಡೋದು. ನಾವು ಅನೇಕ ಸಾರಿ ಹೇಳಿದ್ವಿ, ನೋಡಪ್ಪ ಅಲ್ಲ ಸಿವಿಲ್ ಕೋರ್ಟಲ್ಲಿ ನಡೀತಾ ಇರೋದ್ರಿಂದ ಅದನ್ನು ಬಿಟ್ಟು ಬೇರೆ ಸಮಸ್ಯೆಗಳಿದ್ರೆ ಬಗೆಹರಿಸು. ಇದು ಆಲ್ರೆಡಿ ಕೇಸ್ ಇದೆ, ಆಲೆ 3-4 ವರ್ಷ ಇದೆ, ಬೇಡ ಅಂತ ಕೂಡ ನಾನು ಅನೇಕ ಸಾರಿ ಹೋಗಿ ಅವ್ನಿಗೆ ಮನವಿ ಮಾಡಿದ್ದೀನಿ, ನ್ಯಾಯಸ್ಥಾನ ಕೂಡ ಹೇಳಿದ್ದೀನಿ. ಇವರು ಬೇಕು ಅಂತ ಉದ್ದೇಶಪೂರ್ವಕವಾಗಿ ನಮ್ಮನ್ನು ದೂರ ಮಾಡುವ ಉದ್ದೇಶದಿಂದ ಅಥವಾ ಅವರ ಮನಸ್ಥಿತಿ ಏನಿದ್ದೋ ಗೊತ್ತಿಲ್ಲ, ಪಕ್ಷಚಿತ್ವ ಇದ್ದದೋ ಅಥವಾ ಏನಿದ್ದದೋ ನನಗೆ ಗೊತ್ತಿಲ್ಲ, ನಮ್ಮ ತಾಯಿನ ಕರೆಸಿ ನೀನು ಇವತ್ತು ಕೋರ್ಟಿಂದ ವಾಪಸ್ ತಗೊಬರಲಿಲ್ಲ ಅಂದರೆ ನಾನು ನಿಮ್ಮನ್ನು ಬಹಿಷ್ಕಾರ ಮಾಡ್ತೀನಿ, ಊರಿಂದ ಹೊರಗಡೆ ಹಾಕ್ತೀನಿ ಅಂತ ಹೇಳಿ ನಮ್ಮ ತಾಯಿ 1 ವಾರ ಟೈಮ್ ಕೇಳ್ಕೊಂಡ್ರು. ನೋಡಪ್ಪ ಬೇಡ ಬಹಿಷ್ಕಾರ ಹಾಕಬೇಡ, ನಾನು ಹಿರಿಮಗ ಬರಲಿ, ನಾನು ಹಿರಿಮಗ ಬಂದಮೇಲೆ ತೀರ್ಮಾನ ತಗೊಂಡು ಒಂದು ಅವಕಾಶ ಕೊಡು ವಾರಕ್ಕಂಟ ಅಂತ ಕೇಳಿದ್ರು ಕೂಡ ಇಲ್ಲ ನೀನು ಇವತ್ತೇ ಹೇಳ್ಬೇಕು ಅಂತ ಹೇಳಿ ಅಲ್ಲಿ ಒಂದು ಸಮಾಜದಲ್ಲಿ ಒಂದು ಬುಕ್ ಬರೀತಾರೆ. ಆ ಬುಕ್ಕನ್ನ ತಗೊಂಡೋಗಿ ಮನೆಯಲ್ಲಿ ಇದು ಸೈನ್ ಹಾಕು, ಒಪ್ಕೊಂಡಿದ್ದೀನಿ ಅಂತ ಸೈನ್ ಹಾಕು ಅಂದ್ಬಿಟ್ಟು ಭಾರಿ ಅವರು ನಮ್ಮಲ್ಲಿ ದೌರ್ಜನ್ಯ. ಈಗ ನೀವು ಹೇಳಿದ್ರಿ ಸಾಮಾಜಿಕ ಬಹಿಷ್ಕಾರ ಆಗ್ತಿದ್ರಿ. ಈಗ ಒಂದು ಊರು ಅಂತ ಇರುತ್ತೆ, ಹಿರಿಯರು ಅಂತ ಇರ್ತಾರೆ, ಯಾಕೆ ಕೋರ್ಟು ಕಚೇರಿಗೆ ಹೋಗ್ಬೇಕು, ಕೂತ್ಕೊಂಡು ಇಲ್ಲೇ ಬಗೆಹರಿಸೋಣ ಅನ್ನೋ ಮನಸ್ಥಿತಿ ಅವ್ರಿಗಿರ್ಬೋದು. ಆದರೆ ನಾನು ಅದನ್ನು ಕೂಡ ಹೇಳಿದ್ದೀನಿ, ಆದರೆ ನೀವು ಬಗೆಹರಿಸಬೇಕು ಅಂದರೆ ನಮ್ಮಲ್ಲಿ ವಿರುದ್ಧವಾಗಿರ್ತಕ್ಕಂಥ ಪಾರ್ಟಿಗೆ ಎಕ್ಸ್ಪರ್ಟ್ಗಳನ್ನ ಕರೆಸಿ, ನಮ್ಮನ್ನು ಕರೆಸಿ ತೀರ್ಮಾನ ಮಾಡಿದ್ರೆ ಮಾಡಿ.
ಅಂತ ಹೇಳಿದಾಗ ಇಲ್ಲ ಅವ್ರನ್ನೂ ಕೂಡ ನಾವು ಬಹಿಷ್ಕಾರ ಮಾಡಿದ್ದೀವಿ, ನೀವು ಕೇಸ್ ತೆಗೆದ್ರೆ ನಿಮ್ಮನ್ನು ಕೂಡ ಬಹಿಷ್ಕಾರ ಮಾಡ್ತೀವಿ ಅಂತೇಳಿ ನಮ್ಮನ್ನು ಕೂಡ ಬಹಿಷ್ಕಾರ ಮಾಡಿರೋದು. ಯಾರ್ಯಾರು ಸರ್ ಯಾರ್ಯಾರು ಯಜಮಾನರುಗಳು ಯಾರ್ಯಾರು ಯಾಕೆ ಈ ಥರ ಸಾಮಾಜಿಕ ಬಹಿಷ್ಕಾರ ಆಗ್ತಾರೆ? ಅವ್ರಿಗೆ ಗೊತ್ತಿಲ್ವಾ ಸಾಮಾಜಿಕ ಬಹಿಷ್ಕಾರ ಆಗ್ತಕ್ಕಂಥದ್ದು ಸಂವಿಧಾನ ಬಾಹಿರ ಅಂತ? ಆದರೆ ಅವ್ರದ್ದೇ ನಡೀಬೇಕು. ಅವರು ದೊಡ್ಡ ಯಜಮಾನರಂತ ಪ್ರೇಮ್ ಕುಮಾರ, ಗೋವಿಂದ್ ನಾಯ್ಕ, ನಾಗರಾಜು ಇವರು ದೊಡ್ಡ ಯಜಮಾನರು ಸರ್. ಚಿಕ್ಕ ಯಜಮಾನರು ಚಂದ್ರು ಮತ್ತು ಶಿವ ಅಂತಕ್ಕಂಥವ್ರು ಚಿಕ್ಕ ಯಜಮಾನರು. ಇವರೇ ಚಿಕ್ಕ ಯಜಮಾನರು ದೊಡ್ಡ ಯಜಮಾನರು, ಇವ್ರು 5 ಜನ. ಅವ್ರು ಹೇಳೋದನ್ನೇ ಮಾತಾಡ್ಬೇಕು, ಅವ್ರು ಹೇಳೋದನ್ನೇ ಕೇಳಬೇಕು, ಅವ್ರು ಹೇಳ್ದಂಗೆ ಆಗಬೇಕು. ಇಲ್ಲ ಅಂದರೆ ಬಹಿಷ್ಕಾರ ಮಾಡುವಂತಕ್ಕಂಥದ್ದೇ ಮಾತು. ಅಲ್ಲಿ ಚರ್ಚೆ ಇಲ್ಲ, ವಿಚಾರ ಇಲ್ಲ, ವಿವರಣೆ ಇಲ್ಲ, ವಿಮರ್ಶೆ ಇಲ್ಲ, ಏನೂ ಇಲ್ಲ. ಅವ್ರು ಏನಾರ ಹಿಂಗೆಲ್ಲ ಹಿಂಗೆ ಮಾಡಿ ಅಂತಂದರೆ ಮಾತಾಡೋಂಗಿಲ್ಲಪ್ಪ, ನಮ್ಮ ತೀರ್ಮಾನ ತಗೊಂಡಾಯ್ತು, ಬಹಿಷ್ಕಾರ ಮಾಡುವಂತ ಅನ್ನೋದೇ ಉದ್ದೇಶ. ಸಾಮಾಜಿಕ ಬಹಿಷ್ಕಾರ ಹಾಕಿದ್ದಾರೆ, ನಿಮ್ಗೆ ಏನು ಸಮಸ್ಯೆ ಆಗ್ತಾ ಇದೆ? ಸಮಸ್ಯೆ ಏನು ಸರ್ ಅಂದರೆ, ನಮಗೆ 3 ಲಕ್ಷ ದಂಡ ಹಾಕಿದ್ದಾರೆ. ನಮ್ಮನ್ನ 3 ಲಕ್ಷ ದಂಡ ಹಾಕಿ ಕುಲಾಗ್ ಸೇರ್ಕೋಬೇಕಾದ್ರೆ 3 ಲಕ್ಷ ದಂಡ ಕಟ್ಟಿ ಸೇರ್ಕೋಬೇಕು. 5 ವರ್ಷ ಗಂಟ ನೀನು ಹೊಲಕ್ಕೆ ಸೇರಂಗಿಲ್ಲ. ಸೇರ್ಕೊಂಡ್ರೂ ಕೂಡ 3 ಲಕ್ಷ ದಂಡ ಕಟ್ಟಿ ಸೇರ್ಕೋಬೇಕು. ನಮಗೆ ನಂದು ನಂದಿನಿ ಪಾರ್ಲರ್ ಇದೆ ಸರ್, ನಂದಿನಿ ಪಾರ್ಲರ್ ಇದೆ. ಅಲ್ಲಿ ಟೀ ಕುಡಿದ್ರೆ ಹಾಲು ತಗೊಬಂದ್ರೆ 5,000 ದಂಡ. ನಮ್ಮವರು ನಮ್ಮ ನಾಯಕ ಜನಾಂಗ ಬಂದು ವ್ಯಾಪಾರ ಮಾಡೋಂಗಿಲ್ಲ, ಕುಡಿದ್ರೆ 5,000 ದಂಡ. ನನ್ನ ಹತ್ರ ಮಾತಾಡಿದ್ರೆ 10,000 ದಂಡ, ಮಾತಾಡಿದ್ರೆ 10,000 ದಂಡ ಅಂತೇಳಿ ಈಗ ಆಲ್ರೆಡಿ 3-4 ಜನ ಕೂಡ ದಂಡ ತಗೊಂಡು ಆಗಿದೆ. ಆಮೇಲೆ ಈಗ ಏನಾಗಿದೆ ನಮ್ಮ ಹತ್ರ, ಆಮೇಲೆ ನಮ್ಗೆ ಯಾವುದೇ ರೀತಿಯಲ್ಲಿ ಶವ ಸಂಸ್ಕಾರಕ್ಕೆ ಹೋಗಂಗಿಲ್ಲ. ಯಾರು ಕೂಡ ನಮ್ಮ ಶವ ಸಂಸ್ಕಾರಕ್ಕೆ ಯಾರು ಕೂಡ ಶವ ಸಂಸ್ಕಾರಕ್ಕೆ ಹೋಗಂಗಿಲ್ಲ. ಯಾಕೆ ಬೈದವ್ರು ಕಳಿಸು ವಾಪಸ್ಸು ಅಂತಕ್ಕಂಥದ್ದು. ಅಂದರೆ ನಿಮ್ಮ ಸಾಮಾಜಿಕ ಬಹಿಷ್ಕಾರದಲ್ಲಿ ಸತ್ತ ಒಂದು ಮೃತದೇಹವನ್ನು ಕೊನೆ ಕ್ಷಣದಲ್ಲಿ ನೋಡೋಕೆ ಅವಕಾಶ ಇಲ್ಲ? ಇಲ್ಲ ಸರ್, ಇಲ್ಲ, ಹೋಗಂಗೂ ಇಲ್ಲ. ನಾವು ಯಾವುದೇ ರೀತಿ ಮತ್ತು ಕಾರ್ಯಕರ್ತೆಗಳುಗಾಗಲಿ ಮದುವೆ ಮುಂದೆ ಕೂಡ ಹೋಗಂಗಿಲ್ಲ. ನಾವು ಹೋದ್ರೇ ಅವ್ರನ್ನ ನೀನು ಬಂದ್ರೆ ನಾವು ಬರಲ್ಲ ಅಂತ ಅಟಕ್ ಮಾಡಿ ನಮ್ಮನ್ನು ವಾಪಸ್ ಕಳ್ತಕ್ಕಂಥ ಅವಮಾನ ಮಾಡ್ತಿದ್ದೀರಿ ಮಾಡ್ತಾರೆ ಸರ್. ಏನು ಈಗ ಯಾರ್ಯಾರು ದೂರು ಕೊಟ್ಟಿದ್ರೆ ನಿಮ್ಗೆ ಏನು ನ್ಯಾಯ ಬೇಕು? ಈಗ ನಾವು ಇದನ್ನು ಖಂಡಿಸಿ ನಾವು ಆಲ್ರೆಡಿ DC ಕೊಟ್ಟಿದ್ದೀವಿ ಸರ್, DC ಕೊಟ್ಟಿದ್ದೀವಿ. ಆಮೇಲೆ SB ಅವ್ರು ಕೊಟ್ಟಿದ್ದೀವಿ. DVSP ಕೂಡ ಗಮನಕ್ಕೆ ಹೋಗಿದೆ. ಅವರೆಲ್ಲ ಒಂದು ಸಾರಿ ಬಂದು ಕೂಡ ಚರ್ಚೆ ಮಾಡಿ ಮುಂದೆ ಇದು ಕಾನೂನು ಇದು ಸರಿ ಇಲ್ಲ. DVSP ಅವ್ರು ಬಂದಿದ್ದಾರೆ, ತಹಸೀಲ್ದಾರ್ ಕೂಡ ಬಂದು ಮುಂದೆ ಹಿಂಗೆ ಮಾಡೋಂಗಿಲ್ಲಪ್ಪ, ಸೋಬಾರ್ಸ ಬಾಳ್ಕೊಂಡು ಹೋಗ್ಬೇಕು, ನೀವು ಹಬ್ಬ ಹರಿದಿನಗಳು ಹೊರಿ ತಗೊಂಡು ಹಬ್ಬ ಮಾಡಬೇಕು ಅಂತ ಅವ್ರು ಪಾಪ DC ಅವರು SP ನಮ್ಮ DVSP ಅವರು ತಹಸೀಲ್ದಾರ್ ಹೇಳ್ಬಿಟ್ಟು ಹೋಗಿದ್ರು. ಆದರೂ ಕೂಡ ನಮ್ಮ ದೊಡ್ಡಮ್ಮ ಬೇಕು ಅವ್ರು ಉರಿ ತಗೊಳ್ಳೇ ಇಲ್ಲ. ನಮಗೂ ಕೂಡ ದೇವ್ರು ನೋಡೋ ಭಾಗ್ಯ ನಮಗೆ ಸಿಕ್ಕಲಿಲ್ಲ, ನೋಡೋಂಗಿಲ್ಲ, ಪೂಜೆನೂ ಕೂಡ ಮಾಡಲಿಲ್ಲ. ಅದರಿಂದ ನಮ್ಮ ಕೊನೆ ತೀರ್ಮಾನ ಏನಿಲ್ಲ ಸ್ವಾಮಿ, ಇಲ್ಲೇ ಗಂಟ ನಾವು ಅದರಿಂದ ನಾವು ಇಲ್ಲೇ ಗಂಟ ನಾವೇನು ಸ್ವಾಮಿ ಇಲ್ಲೇ ಗಂಟ ನಾವು ಸರಿಯಾಗ್ಬೋದು ಅಂತ ನಾವು ನೋಡಿದ್ವಿ. ಆದರೂ ನಮ್ಗೆ ಇಲ್ಲೇ ಗಂಟ ನಮ್ಗೆ ಭಾರಿ ಮಾನಸಿಕವಾಗಿ ದೈಹಿಕವಾಗಿ ನಮಗೇನಿಲ್ಲ ಸರ್. ಕೊನೆಯದಾಗಿ ಇವರು ಇದನ್ನೇ ಮುಂದುವರಿಸಿದ್ರೆ ನಮಗೇನಿಲ್ಲ ಸ್ವಾಮಿ, ನಾವು ರಾಷ್ಟ್ರಪತಿಗೆ ಪತ್ರ ಬರೆದು ನಮ್ಗೆ ದಯಾಮರಣ ಕೇಳ್ತೀವಿ ಸರ್. ಒಂದೇ ದಾರಿ ಸರ್. ಅಷ್ಟು ಬೇಜಾರಾಗಿದೆ ಸರ್, ಮಾನಸಿಕವಾಗಿ ಬೇಜಾರಾಗಿದೆ ಸರ್. ಮತ್ತೊಬ್ಬರು ಮಹಿಳೆ ಈಗ ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾಗಿರ್ತಕ್ಕಂಥದ್ದು ರಮಾಮಣಿ ಅಂತೇಳಿ. ಅಮ್ಮ ನಮಸ್ಕಾರ. ಸಾಮಾಜಿಕ ಬಹಿಷ್ಕಾರ ಅಂತ ನೀವು ಹೇಳ್ತಿದ್ದೀರಾ, ನಿಮ್ಗೆ ಏನು ಸಮಸ್ಯೆ ಆಗ್ತಿದೆ? ನಿಮಗೆ ಸಾಮಾಜಿಕವಾಗಿ ಬಹಿಷ್ಕಾರ ಹಾಕ್ಲಿಕ್ಕೆ ಅಂತ ತಪ್ಪನ್ನು ನೀವೇನು ಮಾಡಿದ್ರಿ ಅಂತ? ವಾಲ್ಮೀಕಿ ಸಮುದಾಯದವ್ರೆ, ಬಿಳಿಕೆರೆನೆ. ಆದರೆ ಇವರು ನನಗೆ 3 ಮಕ್ಕಳಿದ್ದಾರೆ. 3 ಮಕ್ಕಳಲ್ಲಿ ಹಿರಿ ಮಗಳನ್ನ ಮದುವೆ ಮಾಡಿದೆ. 2ನೇ ಮಗ ಇಂಟರ್ಕಾಸ್ಟ್ ಮ್ಯಾರೇಜ್ ಅದ, ವೈಯಕ್ತಿಕ ಸರ್. ಅದು ಗ್ರಾಮಕ್ಕೆ ತೊಂದರೆ ಅವ್ರು ಕೊಟ್ಟಿದ್ದಾರೆ, ನನಗೆ ತೊಂದರೆ ಕೊಟ್ಟಿದ್ದಾರೆ. ಎಲ್ಲರೂ ಅರೇಂಜ್ ಮ್ಯಾರೇ ಮಾಡಿದ್ದು. ನಾವು ನಮ್ಮ ಮನೆಯವರೆಲ್ಲ ಗ್ರ್ಯಾಂಡಾಗಿ ಮದುವೆ ಮಾಡಿ ಬೀಗ್ರೂಟ ಎಲ್ಲ ಮಾಡಿದ್ವಿ. ಇಲ್ಲಿ ನಮ್ಮಲ್ಲಿ ಇಂಟರ್ಕಾಸ್ಟ್ ಮ್ಯಾರೇಜ್ ಮಾಡ್ಕೊಂಡಿದ್ದೀರಲ್ಲ ಅಂತೇಳಿ ಬಹಿಷ್ಕಾರ ಮಾಡಿದ್ರು. ಆವಾಗ 45,000 ದಂಡ ಕೊಡಿ ಅಂದರು. ನಾನು ಅದಕ್ಕೂ ಓಕೆ ಅನ್ಕ ಬಂದೆ ಸರ್. ಇಂಟರ್ಕಾಸ್ಟ್ ಮ್ಯಾರೇಜ್ ಮಾಡ್ಕೊಂಡಿರ್ತಾರೆ, 45,000 ದಂಡ ಕಟ್ಟಿದ ತಕ್ಷಣ ಅದು ಲೀಗಲ್ ಆಗ್ಬಿಡುತ್ತಾ? ಜಾತಿನ ಮೀರಿದ ಪ್ರೇಮ. ಸರ್ಕಾರನೇ ಇಂಟರ್ಕಾಸ್ಟ್ ಮ್ಯಾರೇಜ್ ಸಪೋರ್ಟ್ ಮಾಡ್ತಾ ಇದೆ. ನಿಮ್ಮೂರು ಯಜಮಾನ್ರಿಗೆ ಯಾಕೆ ಈ ಥರದ ಒಂದು ಮನಸ್ಥಿತಿ ಅಂತ? ಏನೋ ಸರ್, ಅದು ಅವ್ರ ಗಮನಕ್ಕೆ ಬಂದಿಲ್ವೋ ಏನೋ ಗೊತ್ತಿಲ್ಲ ಸರ್. ಅದು ನಮಗೆ ಇಂಟರ್ಕಾಸ್ಟ್ ಮ್ಯಾರೇಜ್ ಯಾಕೆಂದರೆ ನಾವು ಎಜುಕೇಟೆಡ್, ಅವ್ರು ಎಜುಕೇಟೆಡ್ ಅಲ್ಲ ಅನ್ನಿಸುತ್ತೆ ನನಗೆ. ಯಾಕೆಂದರೆ ಅವ್ರು ಇನ್ನೂ ದೊಡ್ಡ ತಂದಲ್ಲೇ ಇದ್ದಾರೆ, ಅವರು ಒಳ್ಳೆ ತಂದಲ್ಲಿಲ್ಲ. ಆ ಜನಗಳು ನಾಯಕ ಜನದಲ್ಲಿ ಏನೋ ಒಂಥರ ನಾವು ಈ ಜಾತಿಯಲ್ಲೇ ಇರಬೇಕು, ನಾಯಕ ಸಮೂಹದಲ್ಲಿ ಏನೋ ಒಂದು ಸಂವಿಧಾನ ಮಾಡ್ಕೊಂಡೇ ಇದ್ದೀವಿ ಅನ್ನೋ ಥರದಲ್ಲಿ ಅವ್ರು ಇದ್ದಾರೆ. ಸಂವಿಧಾನ ಅವರೇ ಮಾಡ್ಕೊಂಡಿರೋ ಸಂವಿಧಾನ ಅದು. ಅವ್ರು ನಮ್ಮ ನಾಯಕ ಜನಾಂಗದಲ್ಲೇ ಬಿಳಿಕೆರೆಯಲ್ಲಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾವು ಇಂಟರ್ಕಾಸ್ಟ್ ಮ್ಯಾರೇಜ್ ಆದಮೇಲೆ ಆಯಿತು ಅಂತ ಒಪ್ಕೊಬಂದೆ ಸರ್ ಆ ದುಡ್ಡಿಗೆ. ಅಷ್ಟರಲ್ಲಿ ನಮ್ಮ ಮಗಳದೊಂದು ಇಶ್ಯೂ ಬಂತು, ಡಿವೋರ್ಸ್ ಆಯಿತು. ನಾವು SB ಆಫೀಸಿಗೆ ಎಲ್ಲ ಕೊಟ್ಟು ಎಲ್ಲ ಮಾಡಿದ್ವಿ. ನಮ್ಗೆ ಯಾಕೆ ಕೊಡಲಿಲ್ಲ ನೀವು ಫಸ್ಟು, ನೀವ್ಯಾಕೆ ಇದಕ್ಕೆ ಹೋದ್ರಿ, ಮಹಿಳಾ ಆಯೋಗಕ್ಕೆ ಹೋಗಿದ್ದೀರಾ ಅಂತ ಹೇಳ್ಬಿಟ್ಟು ನಮಗೆ ಬಹಿಷ್ಕಾರ ಮಾಡಿದ್ರು. ಆ ಹುಡುಗಿಗೆ 15,000 ರೂಪಾಯಿ ದಂಡ, ಮತ್ತೆ 15,000, ಒಟ್ಟು ಈಗ 65,000 ರೂಪಾಯಿ ದಂಡ ಕೊಟ್ಟು ಅಂತ ಹೇಳಿದ್ರು. ನಾನು ಕಟ್ಟಲ್ಲ, ನೀವು ಬಹಿಷ್ಕಾರ ಹಾಕಿದ್ರು ಪರವಾಗಿಲ್ಲ ಅಂದ್ಬಿಟ್ಟು ನಾನು 2 ವರ್ಷದಿಂದನೂ ಒಟ್ಟಿಗೆ ಇದ್ವಿ ಸರ್. ನಮ್ಗೆ ಯಾರು ಸವಾಸನೂ ಬೇಡ ಅಂತ, ಮಕ್ಕಳೆಲ್ಲ ಎಜುಕೇಟೆಡು, ಕೆಲ್ಸಕ್ಕೆ ಹೋಗಿದ್ದಾರೆ, ಅವ್ರದ್ದೇನು ಬೇಡ ಅಂತ ನಾನು ಸುಮ್ಮನೆ ಇದ್ದೆ. ಅದಕ್ಕೆ ಇವರು ಏನಂತ ಅಂದರು, ಮಕ್ಕಳು ಬೇಡ ಕಣಮ್ಮ, ಸುಮ್ಮನೆ ಇದ್ಬಿಡು ನೀನು, ನಾವೆಲ್ಲ ಹೊರಗಡೆ ದುಡಿತೀವಿ. ಮತ್ತು ನನ್ನ ಅತ್ತೆ ತೀರೋದ್ರು ಈ ಜನವರಿಯಲ್ಲಿ ತೀರೋದಾಗ ನಾವು ಸಂಸ್ಕಾರಕ್ಕೆ ಹೋದೋ.
ಎಲ್ಲರೂ ಗುಂಪಾಗಿ ಕೂತಿದ್ದಾರೆ ಸರ್, 9-10 ಕಮಿಟಿಯವರೆಲ್ಲ ಕೂತಿದ್ದಾರೆ. ಕೂತ್ಕೊಂಡು ಅವ್ರೇನು ಮಾಡಿದ್ದಾರೆ, ನಾನು ಕೂತ್ಕೊಂಡೆ. ನಮ್ಮ ಯಜಮಾನ್ರಿಲ್ಲ, ತೀರ್ಕೊಂಡಿದ್ದಾರೆ. ನನ್ನ ಯಜಮಾನ್ರಣ್ಣ, ನೋಡಮ್ಮ ನೀನು ಇಲ್ಲಿ ಕೂತ್ಕೊಂಡ್ರೆ ಅವರೆಲ್ಲ ಎದ್ದೋಗ್ತಾರಂತೆ, ನೀನು ಎದ್ದೋಗ್ಬಿಡು ಮೇಲಕ್ಕೆ ಅಂತಂದರು. ಮಾದೇವ ನಾಯ್ಕ ಅನ್ನೋರು ಅಂತ್ಯ ಸಂಸ್ಕಾರಕ್ಕೆ ಹೋಗಿದ್ದಕ್ಕೆ. ಎಣ ನೋಡೋಕ್ಕೂ ಆಗ ಅತ್ತೆ ಅಂತಂದರೆ ಸ್ವಲ್ಪ ಇದಿರ್ತದೆ ಸರ್. ಇಲ್ಲ ನೋಡೋಂಗಿಲ್ಲ. ಪ್ರೇಮ್ ಕುಮಾರ್ ಅಂದಿದ್ದು, ನೀನು 60,000 ದಂಡ ಕಟ್ಟಿದ್ರೆ ಮಾತ್ರ ಇಲ್ಲಿ ಅವಕಾಶ ಇರೋದು, ಇಲ್ಲ ಅಂದರೆ ಹೋಯ್ತಾನೆ ಇರುವಂತ ಅಂದ. ಅವನು ವಯಸ್ಸಲ್ಲಿ ನಮಗಿಂತ ಕಿರಿಯವನು, ಅವನಿಗೆ ಹಾರ್ಟ್ ಪ್ರಾಬ್ಲಮ್ ಇದ್ದಾಗ ನಾನೇ ಮಾತ್ರ ಕೊಡಿಸಿ ಅವನ ಜೀವ ಬದುಕಿಸಿದ್ದು ಸರ್. ನಾನೊಬ್ಳು ನರ್ಸು, ರಿಟೈರ್ಡು, MMCಯಲ್ಲಿ ವರ್ಕ್ ಮಾಡ್ತಿದ್ದೆ. ಆವಾಗ ಅದು ಬಿಟ್ಟಾಕಿ, ಅದು ನನ್ನ ಧರ್ಮ, ಅದು ನರ್ಸ್ ಆಗಿರೋದು ನನ್ನ ವೃತ್ತಿ. ಆಮೇಲೆ ಅವಳೇ ಸಾಮಾಜಿಕ ಬಹಿಷ್ಕಾರದಿಂದ ಒಬ್ಬ ಹೆಣ್ಮಗಳಾಗಿ ನಿಮ್ಗೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅಲ್ಲಿ? ಈಗ ಶವ ಸಂಸ್ಕಾರಕ್ಕೂ ಬಿಟ್ಟಿಲ್ಲ ಅವರು. ಬಿಡದೇ ಇದ್ದಾಗ 60,000 ಕಟ್ಟಲೇಬೇಕು ಅಂದರು. ನಾನು ಅಳ್ತಾ ಬಂದ್ಬಿಟ್ಟೆ ಸರ್. ಅಲ್ಲಿಂದ ಇಲ್ಲ ಸರ್, ಮಕ್ಕಳು ಮೊಮ್ಮಕ್ಕಳು ಯಾರೂ ಬರಲಿಲ್ಲ ಅಲ್ಲಿಗೆ. ಆಮೇಲೆ ಯಾರೋ ಒಬ್ಬರು ಪೊಲೀಸ್ ಅಧಿಕಾರಿ ಒಬ್ಬ ನಮ್ಮ ರಿಲೇಷನು, ಬಿಲ್ಲಪ್ಪ ನಾಯ್ಕ ಅಂತ, ನಾನು ಕಟ್ಟುತ್ತೀನಿ ನಮ್ಮ ಅಕ್ಕನ ಪರವಾಗಿ, ದುಡ್ಡು ಅವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ದ. ಅವಾಗ ಹೇಳಿದಾಗ ಅವರು, ನೀನು ಇದಕ್ಕೆ ಜವಾಬ್ದಾರಿ ತಗೊಂಡ್ರು. ನನಗೆ ಈ ವಿಷಯನೇ ಗೊತ್ತಿತ್ತಿಲ್ಲ ಅವ್ನು ಕಟ್ಟುತ್ತಾನೆ ಅಂತ ಹೇಳ್ಬಿಟ್ಟು ನಾನು ಓದೆ ಸರ್. ಆಮೇಲೆ ಅಕ್ಕ ಅಂತ ಕರೆದ, ಓದೆ. ನಾನು ಒಬ್ಬಳೇ ಓದೆ ಸರ್, ಮಕ್ಕಳೇ ಯಾರೂ ಬರಲಿಲ್ಲ. ಇನ್ನು ತಿರಸ್ಕಾರ ಮಾಡ್ಯಾರೆ, ಅವಮಾನ ಆಗಿದ್ದ ಜಾಗಕ್ಕೆ ಹೋಗ್ಬೇಡ ಅಮ್ಮ, ಹೋಗ್ಬೇಡ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. ಆದರೂ ನಾನು ಓದೆ. ಅಲ್ಲಿ ಹೋಗಿದ್ದು ಬಂದಮೇಲೆ 60,000 ಕಟ್ಟಿ ಅಂಥೇಳಿ ಹಿಂಸೆ, ಮಾನಸಿಕ ಹಿಂಸೆ, ಮನೆ ಕರೆಸೋದು, ಅವರು ಎಲ್ಲ ಬರೋದು ಜನಾಂಗದವರು, ಕೊಡಿ ಅಂತೇಳಿ. ಆಮೇಲೆ ಯಾರು ಸಂಬಂಧದಲ್ಲಿ ಮದುವೆ ಕರೆಯಲ್ಲ ಸರ್. ರಿಲೇಷನಲ್ಲಿ ಬಹಿಷ್ಕಾರ ಹಾಕಿದಾಗ ನಾವು ಒಬ್ಬರು ಮಾತಾಡೋಂಗಿಲ್ಲ, ಹಬ್ಬಕ್ಕೆ ಹೋಗೋವಾಗಿಲ್ಲ. ಯಾರೇ ಸಂಬಂಧದಲ್ಲಿ, ಈಗ ಮೊನ್ನೆ ಒಂದು ಸಾವಾಯಿತು, ಅದಕ್ಕೂ ಹೋದ್ರೂ ಬಹಿಷ್ಕಾರ, 50,000 ರೂಪಾಯಿ ದಂಡ ಕಟ್ಟಿ ಅವ್ರಿಗೆ, ದೇವ್ರೂ ನೋಡೋಂಗಿಲ್ಲ. ಸತ್ತ ಮನೆಗೆ ನಾವು ಹೋದರೆ ಸತ್ತ ಮನೆಯವರು ಅವ್ರಿಗೆ ದಂಡ ಕಟ್ಟಬೇಕು, ನಾನು ಕಟ್ಟಂಗಿಲ್ಲ. ಈಗ ಅವರಿಗೆ ಪ್ರಧಾನಮಂತ್ರಿ ಮೋದಿ ಅವ್ರಿಗಿಂತನೂ ಅಧಿಕಾರ ಕೊಟ್ಟಿದ್ದಾರೆ ಸರ್ಕಾರ ಅಂತಂದ್ರೆ ಅವ್ರು ಎಷ್ಟು ಗ್ರೇಟಲ್ಲಿ ಇರಬೇಕು. ನಾವೇನು ಬಹಿಷ್ಕಾರಕ್ಕೆ ಒಳಗಾಗಿ ಇದೇ ರೀತಿ ಅನುಭವಿಸ್ಬೇಕಾ ಕಷ್ಟನ ಹೇಳಿ? ಇಲ್ಲ ಅಂತಂದರೆ ನಮಗೆ ದಯಾಮರಣಕ್ಕೆ ಅವಕಾಶ ಕೊಟ್ಬಿಡಿ ಸರ್ಕಾರದಿಂದ, ಸಾಯ್ತೀವಿ ಸರ್. ಈಗ ಇಲ್ಲಾಂದರೆ SP ಆಫೀಸ್ಗೋ DC ಆಫೀಸ್ಗೆ ಹೋಗಿ ಫಾಯ್ದನ್ ಇಟ್ಕೊಂಡು ಅವರೇ ಎದುರುಗಡೆನೇ ಕುಡಿಬೇಕಾ? ಇದೊಂದು ಅವಕಾಶ ಮಾಡಿಕೊಡಿ. ಯಾಕೆ ಅಂತಂದರೆ ನಮ್ಮ ರೀತಿ ಹಿಂಸೆ ಮುಂದೆ ಆಗಬಾರ್ದು, ಅಲ್ಲಿ ನ್ಯಾಯ ಆಗಬಾರ್ದು, ಪಂಚಾಯಿತಿ ಆಗಬಾರ್ದು. ಇದು ನನ್ನ ಒಂದು ಕೋರಿಕೆ. ಈ ನ್ಯಾಯ ಮಾಡಬಾರ್ದು ಸರ್ ಆ ಊರಲ್ಲಿ. ಗ್ರಾಮಕ್ಕೆ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೆ ತಾನೇ ನೀವುಗಳೆಲ್ಲ ಒಪ್ಪಿ ಯಜಮಾನರುಗಳು, ಹಿರಿಯ ಯಜಮಾನ, ಚಿಕ್ಕ ಯಜಮಾನ, ದೊಡ್ಡ ಯಜಮಾನ ಅಂದರೆ ನೀವುಗಳೇ ಮಾಡಿರೋದು. ಮಾಡ್ತಾ ಸರ್. ಈ ಹಿಂದೆ ಯಾರು ನಡೆದಿರು ಈ ಥರ ಮಾಡ್ತಿರ್ಲಿಲ್ಲ ನ್ಯಾಯನ. ಇದೇ ಬೇರೆ ನ್ಯಾಯ ಸರ್ ಅವ್ರದ್ದು. ಇದು ಯಂಗೆಸ್ಟ್ಗಳ್ದು. ಇವರು ಹೆಂಗೆ ಬೇಕು ಹಂಗೆ ಮಾಡ್ಕೊಳ್ಳೋದು, ಹೆಂಗೆ ಬೇಕು ದೊಡ್ಡ ಸಂಪಾದನೆ ಮಾಡ್ಕೊಳ್ಳೋದು, ಆ ರೀತಿಯಲ್ಲಿ ಮೂವ್ಮೆಂಟ್ ಮಾಡ್ಕೊಂಡು ಇವ್ರದ್ದೆಲ್ಲ ಒಂದು ರಾಜಕೀಯ ನಡೀತಾ ಇದೆ ಇದರಲ್ಲಿ ಏನು ಅಂತಂದರೆ, ಹೆಂಗಸ್ರಾಗಲಿ ಗಂಡಸ್ರಾಗಲಿ ಹೆಣ್ಮಕ್ಳು ಕಣ್ಣಲ್ಲಿ ಕಣ್ಣೀರು ತಂತು ತುಂಬ ಹಿಂಸೆ. ನಾನಂತೂ ಮಾನಸಿಕವಾಗಿ ತುಂಬ ನೊಂದಿದೆ ಸರ್. ಇವರೆಲ್ಲ ಒಟ್ಟಿಗೆ ಇರೋದ್ರಿಂದ ನಾನು ಬಂದಿದ್ದೀನಿ ಅಷ್ಟೇ. ನನ್ನ ಅತ್ತೆ ಶವ ಸಂಸ್ಕಾರ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಸರ್. ಕೊನೆಯದಾಗಿ 11 ದಿನ ಕಾರ್ಯಕ್ಕೆ ಹೋಗಿಲ್ಲ ಸರ್. ನಾನು 11 ದಿನ ಕಾರ್ಯಕ್ಕೆ ಹೋಗಿಲ್ಲ ಸರ್. ಅದು ನೋವು ನನಗಿದೆ. ನಾನು ಹೇಳ್ಕೊಳ್ಳೋದ್ರಿಂದ ಈಗ ನನಗೆ ಇದು ಮಕ್ಳಿಗೂ ನಾನು ಹೇಳ್ಬಾರ್ದು ಅಂತಲೇ ಈ ಮೀಡಿಯಾಕ್ಕೆ ಬಂದಿತ್ತಿಲ್ಲ ಸರ್. ಅವರೆಲ್ಲ ಎಜುಕೇಟೆಡ್, ಬೇಡಮ್ಮ ನಿನಗೆ ತೊಂದರೆ ಕೊಡೋದು ಬೇಡ ಅಂತ. ಎಂತ ಮಾನವೀಯತೆ, ಸ್ವಂತ ತಾಯಿ ಏನು ಅತ್ತೆನ ನೋಡ್ಲಿಂಗಿಲ್ಲ, ಊರಲ್ಲಿ ಒಂದು ಹಬ್ಬ ಆಗುತ್ತೆ ನಿಮಗೆ ದರ್ಶನ ಇಲ್ಲ, ಓರಿ ಇಸ್ಕೊಳ್ಳಲ್ಲ ಅಂದರೆ ಏನು ಜೀವಂತ ಶವಗಳಾಗಿ ಬದುಕಬೇಕು ನೀವು. ಈಗೆಲ್ಲ ಅಸ್ಪೃಶ್ಯತೆ ಮಾಡ್ತಿದ್ದಾರೆ, ಜಾತಿ ಮಾಡ್ತಾರೆ, ಬೇರೆ ಕಾಸ್ಟ್ ಅವರು ಬೇರೆಯವ್ರನ್ನ ಸಾಮಾಜಿಕ ಬಹಿಷ್ಕಾರ ಹಾಕಿರೋದು ನೋಡಿದ್ದೀನಿ. ನಿಮ್ಮದೇ ಸಮುದಾಯದವರು ನಿಮ್ಮನ್ನೇ ಸಾಮಾಜಿಕ ಬಹಿಷ್ಕಾರ ಆಗ್ತಿದಾರಲ್ಲ, ಯಾಕೆ ಅಂತ. ನನ್ನ ಮಕ್ಳ ಬಗ್ಗೆ ನಾನು ಚಿಂತೆ ಮಾಡಲಿಲ್ಲ. ಅವ್ರು ಎಜುಕೇಟೆಡ್, ಎಲ್ಲರೂ ಬದುಕ್ತಾರೆ, ಯಾಗಾದರೂ ಆಗಲಿ. ಅತ್ತೆ ಶವ ಸಂಸ್ಕಾರಕ್ಕೆ ಅವಕಾಶ ಕೊಡಲಿಲ್ವಲ್ಲ, ಈ ನೋವು ನನಗಿದೆ. ನನ್ನ ಈ ನೋವು ಯಾರಿಗೂ ಆಗಬಾರ್ದು. ಇನ್ನು ಮುಂದೆ ಆ ಊರಲ್ಲಿ ನಾಯಕ ಸಮುದಾಯದಲ್ಲಿ ನ್ಯಾಯ ಆಗಬಾರ್ದು ಸರ್. ಇದೇ ಥರ ನ್ಯಾಯ ಆಗಿ ಬಹಿಷ್ಕಾರ ಮಾಡಬಾರ್ದು. ಇದು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಕೇಳ್ಕೊತಾ ಇದ್ದೀನಿ. ಎಲ್ಲ ನಿಮ್ಮ ಊರಿನ ಯಜಮಾನರುಗಳೇ ಈ ಥರದ ಹೆಣ್ಮಕ್ಳುಗಳಿಗೆ ಒಂದು ಸತ್ತಾಗ ಕೊನೆ ಆಸೆ ಕೇಳ್ತಾರೆ, ಗಲ್ಗೇರಿಸ್ದಾಗ್ಲೂ ಅಮ್ಮ. ಒಬ್ಬ ವ್ಯಕ್ತಿ ಗಲ್ಗೇರಿಸ್ಬೇಕಾದ್ರೆ ನೀವು ಕೊನೆ ಆಸೆ ಏನು ಅಂತ ಕೇಳ್ತಾರೆ. ಆಸೆ ಈಡೇರಿಸ್ಬಿಟ್ಟು ಗಲ್ಗೇರಿಸೋದು ಅಂದ್ರೆ ಮತ್ತೆ ನೋಡುವಂಥ ಆಸೆನೂ ನಿಮಗೆ ನಿಮ್ಮ ಯಜಮಾನರು ಈಡೇರಿಸಲಿಲ್ಲ? ಇಲ್ಲ, ಮಾಡಲೇ ಇಲ್ಲ ಅವರು ನಮ್ಮಲ್ಲಿ. ನಾನು ವಾಪಸ್ ಕಳಿಸಿದ್ರು ಸರ್. ಹೋಗಿದ್ದೆ, ಕೇಳಿ ಇವರೇ ಇದ್ರು ಅವರು. ನೋಡಬೇಡ ನೀನು ಬಹಿಷ್ಕಾರ ಹಾಕಿದ್ದೀವಿ, ಇಲ್ಲಿ ಬರ್ಕೂಡ್ದು, ನೀವು ಹೊರಟೋಯ್ತಾ ಇರು, ದುಡ್ಡು ಕಟ್ಟಿ ಇವಾಗಲೇ ಕಟ್ಟು, ನೀನು 65,000. ನಿನ್ನ ಮಗ ರಿಕ್ವೆಸ್ಟ್ ಮಾಡ್ಬೇಕು, ಕೈ ಮುಗಿದ್ಬಿಟ್ಟು 6,000 ರೂಪಾಯಿ ಕಟ್ಟಬೇಕು, ಆಗ ನಿನ್ನನ್ನು ಬಹಿಷ್ಕಾರ. ನಾನು 60,000 ಕಟ್ಟಿದೆ ಸರ್. 60,000 ಕಟ್ಟಿದೆ, ಆದರೂ ನಾನು ಹೋಗಬೇಕು ಶವ ಸಂಸ್ಕಾರಕ್ಕೆ ಅಂತೇಳಿ.
ಆದ್ರೂ ಇನ್ನೂ 6,000 ಕಟ್ಟಿ ಕೈ ಮುಗಿಬೇಕಂತೆ ನನ್ನ ಮಗ ಹೋಗಿ ಅವರಿಗೆ ತಪ್ಪಾಯಿತು ನಾವು ಮಾಡಿರೋ ಈ 18 ಜನ ಇದಾರೆಲ್ಲ ನಮ್ಮ ಸಮುದಾಯದಲ್ಲಿ ಯಜಮಾನರು ಅವ್ರಿಗೆ ಕೈ ಮುಗಿದು ರಿಕ್ವೆಸ್ಟ್ ಕೇಳ್ಕೊಬೇಕಂತ ದೇವ್ರೇ ಅಂತ ಅಂದ್ರೆ ಅವ್ರಂತ ದೇವ್ರು ಅಂತ ಅವ್ರನ್ನ ಅವ್ರು ಹೇಳೋ ಲೆಕ್ಕದಲ್ಲಿ ನನ್ನ ದೇವ್ರು ಅಂತ ಕೈ ಮುಗಿಲಿ ಅಂತ ನನ್ನ ಮಗ ಹಂಗೆ ಇದ್ರೆ ಅವ್ನಿಗೆ ವಿಷಯ ಗೊತ್ತಿಲ್ಲ ಸರ್. ಕೇಳ್ಪಟ್ಟೆ ಯಾವುದೋ ಒಂದಲ್ಲಿ ಹೆಣ್ಮಗಳದು ಸಾಯ್ತಾರೆ, ಡೆತ್ ಆಗುತ್ತೆ, ಅದನ್ನು ಮಣ್ಣು ಮಾಡ್ಲಿಕ್ಕೂ 3 ದಿನ ವೆಯ್ಟ್ ಮಾಡಿಸಿದ್ರಂತೆ, ದಂಡ ಕಟ್ಟಿಲ್ಲ ಸರ್. ಅದು ಒಂದು ಹುಡುಗಿ ಚೆನ್ನಮ್ಮ ಅಂತೇಳಿ ಅವಳ ಹಸ್ಬೆಂಡ್ ಏನೋ ಆಕ್ಸಿಡೆಂಟ್ ಆಗಿ ತೀರೋದ್ರು. ಆಕ್ಸಿಡೆಂಟಿಂದ ಆ ಹುಡುಗಿಗೂ ಪರಿಹಾರ ಕೊಡಲಿಲ್ಲ. ಆ ಹುಡುಗಿನೂ ಕಂಪ್ಲೇಂಟ್ ಎಲ್ಲ ಕೊಟ್ಟಿದೆ, ಅದು ಮೂವ್ ಮಾಡಲಿಲ್ಲ ಸರ್. ಅದನ್ನು ಮೂವ್ ಮಾಡದೇ ಇರೋದ್ರಿಂದ ಆ ಹುಡುಗಿನ 3 ದಿನ 5 ಲಕ್ಷ ನೀನು ಕಟ್ಟು ಅಂತ ಹೇಳ್ಬಿಟ್ಟು ಶವ ಸಂಸ್ಕಾರ ಮಾಡ್ತೀನಿ. 3 ದಿನ ಇಟ್ಟಿದ್ದಾರೆ ಆ ಹುಡುಗಿನ ಬಾಡಿನ. ಚೆನ್ನಮ್ಮ ಅನ್ನೋ ಗಂಡ ವೆಂಕಟೇಶ್ ಅಂತೇಳಿ ಆ ಹುಡುಗ, ವೆಂಕಟೇಶ್ ಮೃತದೇಹನ ಪೋಸ್ಟ್ ಮಾರ್ಟಮ್ ಮಾಡಿ 3 ದಿನ ಕಾಯ್ದಿರೋದು. ಪೊಲೀಸರು ಇದ್ರೂ ಅವ್ರೂ ಸಹ ಏನು ಮಾಡಿಸಿಲ್ಲ ಸರ್. ಮಾಡಿ ನಾವಿದ್ದೀವಿ ಅಂತ ಹೇಳಿಲ್ಲ. ಆ 2 ಗಂಟೆ ರಾತ್ರಿಯಲ್ಲಿ 5 ಲಕ್ಷ ಕೊಡ್ತೀನಿ ಅಂದಾಗ ಇವ್ರ ಮಗ 5 ಲಕ್ಷ ಕಟ್ಟಿದ್ದಾರೆ ಅವ್ರ ಪರವಾಗಿ ಕಟ್ಟಿರೋದ್ರಿಂದ ದೊಡ್ಡ ನಾಯಕರು ಅನ್ನೋ ಮಗ 5 ಲಕ್ಷ ಕಟ್ಟಿರೋದ್ರಿಂದ ಶವ ಸಂಸ್ಕಾರಕ್ಕೆ ಅವಕಾಶ ಕೊಟ್ಟವ್ರೆ. ಅವ್ರು 5 ಲಕ್ಷ ಕಟ್ಟಿಲ್ಲ ಅಂದರೆ ಒಂದು ಮೃತದೇಹಕ್ಕೆ ಮುಕ್ತಿ ಇರಲಿಲ್ಲ ಅಂತ ಅನಿಸುತ್ತೆ ಸರ್. ಅವ್ರೇನು ಇದ್ರಲ್ಲಿ ಕೊಟ್ಟಿದ್ದಾರೆ. ಕೊಟ್ಟಿದ್ಮೇಲೆ ಇವರು ಕೊಟ್ಟರು ಅವರು ಡಾಕ್ಯುಮೆಂಟ್ಸ್ ಏನು ಮಾಡಿಸ್ಕೊಂಡಿಲ್ಲ ಕೊಟ್ಟಿರೋ ವ್ಯಕ್ತಿ. ಆ ಥರ ಆಗಿದೆ. ಈಗ ಫ್ರೀ ಶೋ ಆ ಥರ ಆಗಿಬಿಟ್ಟಿದೆ ಅದು. ಈಗ ನಿಮಗೆ ಏನು ಸ್ವತಂತ್ರವಾಗಿ ನಿಮ್ಗೆ ಹೋಗಿ ನಿಮ್ಮ ರಿಲೇಷನ್ ಮನೆ ಒಂದು ಶುಭ ಕಾರ್ಯ ಅಥವಾ ಹಬ್ಬ ಹರಿದಿನ ಹೋಗಿ ಮುಕ್ತವಾಗಿ ಸಂಬಂಧಗಳ ಜೊತೆ ಬೆರೆಯೋಕ್ಕಾಗ್ತಿಲ್ಲ? ಹೋಗೋಂಗೆ ಇಲ್ಲ ಸರ್, ನಾವು ಹೋಗೋಂಗೆ ಇಲ್ಲ. ನಮ್ಮ ಅಕ್ಕನ ಮಗಳೊಬ್ಳು ಇದ್ದಾಳೆ ಲತಾ ಅಂತೇಳಿ, ಅವ್ರ ಮನೆಗೆ ಹೋದರೆ ನಿನ್ನೂ ಬಹಿಷ್ಕಾರ ಮಾಡ್ತೀವಿ ನಿಮ್ಮ ಚಿಕ್ಕಮ್ಮ ಬಂದರೆ ಅಂತ. ಮಾಡಿದ್ರೆ ಮಾಡೋ, ನಾನು ಚಿಕ್ಕಮ್ಮನೇ ನಾನು ಸಾಕಿ ಮದುವೆ ಮಾಡಿರೋದು ಅಂತ ಅವರು ಹೇಳಿದ್ದಾರೆ. ನಿಮ್ಮ ದುಡಿಮೆ, ನಿಮ್ಮ ಶ್ರಮ, ನಿಮ್ಮ ಎಲ್ಲವೂ ಕೂಡ ನೀವೇ ದುಡಿತಕ್ಕಂಥದ್ದು. ಬೇರೆ ಯಾಕೆ ನಿಮ್ಮ ಹಕ್ಕನ್ನು ಕಿತ್ಕೊಳ್ತಿದ್ದಾರೆ ಅಂತ ಇದು ಸರ್ಕಾರ ಗಮನಕ್ಕೆ ಬರ್ಬೇಕು ಸರ್. ಗಾಳಿ ನೀರು ಫ್ರೀ, ಮಳೆ ಎಲ್ಲ ದೇವರು ಸೃಷ್ಟಿಕರ್ತ ಕೊಡ್ತಾ ಇದ್ದಾನೆ. ಇವರೇ ಒಂದು ಸೃಷ್ಟಿ ಮಾಡಿಕೊಂಡು ಇವತ್ತು ಕಾನೂನನ್ನ ಬಹಿಷ್ಕಾರ ಮಾಡ್ದಂಗೆ ಇವರೇ ಮಾಡಿ ಇವತ್ತು ಜನನ ಬಹಿಷ್ಕಾರ ಮಾಡಿ ಇದು ಮಾಡ್ತಾವ್ರೆ. ಅದರಿಂದ ನೀವು ನ್ಯಾಯನ ದೊರಕಿಸ್ಕೊಡ್ಲೇಬೇಕು. ಮನವಿ ಮಾಡ್ತೀರಮ್ಮ? ರಾಜಕೀಯ ನಾಯಕರುಗಳಿಗೆ ಏನು ಮನವಿ ಮಾಡ್ತೀರಾ ಸಂಬಂಧಪಟ್ಟಂತ? ಮತ್ತೆ ಅಧಿಕಾರಿ ವರ್ಗ ಅಂತ ಇದೆ, ಈ ಥರದ ಸಾಮಾಜಿಕ ಬಹಿಷ್ಕಾರ ಆದಾಗ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರ್ಗಳು ಸ್ಥಳಕ್ಕೆ ಹೋಗಿ ಅದನ್ನು ಸಮಸ್ಯೆಯನ್ನು ಸೌಹಾರ್ದಯುತವಾಗಿ ಬಗೆಹರಿಸಬೇಕು. ಅದಕ್ಕೂ ಮೀರಿದ್ರೆ ಸಾಮಾಜಿಕ ಬಹಿಷ್ಕಾರ ಹಾಕಿದ್ದಂಥ ವ್ಯಕ್ತಿಗಳ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ. ಏನು ಒತ್ತಾಯ ಮಾಡ್ತೀರಾ? ನಾವು ಈಗ ಯತೀಂದ್ರ ಸಾಹೇಬ್ರಿಗೂ ನಾನು ಕೇಳ್ಕೊತೀನಿ ಮಾಧ್ಯಮದ ಮುಖಾಂತರ. ಮತ್ತು ಅನಿಲ್ ಚಿಕ್ಕಮದು ಅವ್ರಿಗೂ ನಾನು ಹೇಳಿದ್ದೆ, ನಮ್ಮ ಸಮುದಾಯಕ್ಕೆ ನಾನು ಲೀಡರ್ ಅವರು. ಮತ್ತು ಇನ್ನೊಬ್ಬ ಹರೀಶ್ ಗೌಡ್ ಅವ್ರಿಗೆ ನಮ್ಮಲ್ಲೇ ಈ ಬಹಿಷ್ಕಾರದ ಒಳಗಾಗಿರೋರು ಎಲ್ಲರೂ ಫೋನ್ ಮಾಡಿ ಹೇಳಿದ್ದಾರೆ. ಅವರು ಯಾವುದೂ ಫೋನು ರಿಸೀವ್ ಮಾಡಿಲ್ಲ. ಅದೇ ಹೇಳ್ತೀನಿ, ಅವರು ಅಯ್ಯೋ ನನ್ನ ಮೇಲೆ ಕೇಳಿದ್ರು ಅಂತ ಹರೀಶ್ ಗೌಡ್ರು ಅನ್ಕೋಬೋದು. ಇದು ನಡೆದಿರೋ ವಿಷಯನೇ ನಾನು ಸತ್ಯವಾಗಿ ಹೇಳ್ತೀನಿ. ಯಾಕೆ ನಾಳೆ ದಿನ ಪ್ರಶ್ನೆ ಮಾಡ್ಬೋದು ಹರೀಶ್ ಗೌಡ್ರು. ಅದರಿಂದ ಅವರು ತುಂಬ ನೊಂದಿರೋ ಮನಕ್ಕೆ ಅವರು ನ್ಯಾಯ ಕೊಡಬೇಕು. ಒಬ್ಬ ನಮ್ಮ ಕ್ಷೇತ್ರದ MLA ಆಗಿ ಅವ್ರು ಕೊಡಲಿಲ್ಲ ಅಂತ ಅಂದಾಗ ಮುಂದೆ ರಾಜಕೀಯದಲ್ಲಿ ಏನು ಬೆಳವಣಿಗೆ ಆಯ್ತದೆ ಸರ್ ಅವ್ರಿಗೆ? ಇದೆಲ್ಲವ ಜಿಲ್ಲಾಧಿಕಾರಿಯವ್ರಿಗೆ ನಾನು ಮನವಿ ಮಾಡ್ಕೊತೀನಿ ಏನು ಅಂತಂದರೆ, ಇನ್ನು ಮುಂದೆ ಇದು ಸಾಮಾಜಿಕ ಬಹಿಷ್ಕಾರನ ಎಲ್ಲ ಕಡೆನೂ ರದ್ದು ಮಾಡಿ ಸರ್ ದಯವಿಟ್ಟು. ರದ್ದಾಗಿದ್ರೂ ನಡೀತಾ ಇದೆ, ಕೆಲವು ಕಡೆ ಎಲ್ಲ ನಡೀತಾ ಇದೆ. ಇದಕ್ಕೆಲ್ಲ ದಯವಿಟ್ಟು ಕಡಿವಾಣ ಹಾಕಿ ನಮಗೆ ನ್ಯಾಯ ಕೊಡಿಸಿ. ಇಲ್ಲ ಅಂತಂದರೆ ನಮಗೇನೆ ಏನಾದ್ರೂ ನಾವು ನಿಮ್ಮ ಮುಂದ್ಗಡೆ ಬಂದು ಪಾಯ್ಸನ್ ತಗೊಳ್ಳೋದಾಗಲಿ ದಯಾಮರಣಕಾರಿ ಆಗಲಿ ಮಾಡ್ಕೋತೀವಿ, ನೀವೇ ನಾವು ಅನುಮತಿ ಕೊಡಿ ಅಷ್ಟೇ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು. ನಮ್ಮ ಹೆಣ್ಮಕ್ಳಿಗಾಗೋ ಪರಿಸ್ಥಿತಿ ಯಾರಿಗೂ ಆಗಬಾರ್ದು. ನಮ್ಮ ಕುಟುಂಬಕ್ಕೆ ನ್ಯಾಯ ಜನಾಂಗದಲ್ಲಿ ಒಂದು ಕ್ರಮನ ಕೈಗೊಳ್ಳಿ ಸರ್ ಅಷ್ಟೇ ಮನವಿ ಮಾಡ್ಕೊಂಡು ಕೈ ಮುಗಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ಸರ್. ನಾನು ನಿಮಗೆ ಅವರು ನಮ್ಮನ್ನು ತಗೊಂಡೋಗಿ ನಮ್ಮ ಸೊಸೆ ನೋಡ್ತಾರೆ ಅಂತ ನೋಡದೆ ಇರೋಷ್ಟು, ಆದರೆ ಇದು ಮಾಡಲಿಲ್ಲ. ಮನುಷ್ಯತ್ವ ಕಳ್ಕೊಂಡಂತಹ ನ್ಯಾಯ ಪಂಚಾಯತಿ ಯಜಮಾನಿಕೆ ಯಾರಿಗೆ ಬೇಕು? ಪ್ರೇಮ್ ಕುಮಾರ್ ಕಾರಣ ಸರ್ ಯಜಮಾನ ಹೆಚ್ಚಿಗೆ. ಆಮೇಲೆ ಗೋವಿಂದ, ಬೈರ್ನಾಯ್ಕ, ನಾಗರಾಜು, ಶಿವು, ಚಂದ್ರ ಏನು ಸರ್ ಎದ್ದು ಹೆಣ್ಮಕ್ಳ ಮೇಲೆ ಹೆಂಗೆ ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಎದ್ದು ನೀನು ಯಾವಳೆ ಏಕವಚನದಲ್ಲೇ ಸರ್ ಅವ್ರು ತಹಸೀಲ್ದಾರ್ ಕರೆದಿದ್ದಾಗ ಹೇಳಿದ್ರು, ನೀನು 60,000 ತಗೊಂಡಲ್ಲಪ್ಪ, ನೀನು ಬಹಿಷ್ಕಾರ ಹಾಕಿಲ್ಲ ಅಂತ ಇವ್ರು ಎದುರುಗಡೆಯಲ್ಲಿ ನಿನಗೇನು ಹೇಳಿಲ್ಲ ಕೂತ್ಕೊಳ್ಳಲೇ ನೀನು ಅಂತಾನೆ ಪ್ರೇಮ್ ಕುಮಾರ. ಹಾಗೇನಿಲ್ಲ ಸರ್, ಯಾರು ಯಾವ ನ್ಯಾಯಾಂಗ ಕೇಳೋದು? ಹೆಣ್ಮಕ್ಳಿಗೆ ಗೌರವ ಕೊಡದೇ ಆದ್ಮೇಲೆ ಅವ್ರನ್ನೆಲ್ಲ ನೀವು ಯಜಮಾನ್ರಂತ ಯಾಕೆ ಒಪ್ಕೋತೀರಾ? ನಾವು ಒಪ್ಕೊಂಡಿಲ್ಲ ಅವ್ರಿಗೆ.
ಬೇರೆಯವರು ಅವ್ರಿಗೇನು ಅನುಕೂಲ ಆಯ್ತದೆ ಅಂಥವ್ರು ಒಪ್ಕೊಂಡಿದ್ದಾರೆ ಇಲ್ಲಿ. ನಾವು ಒಪ್ಕೊಂಡಿಲ್ಲ. ನ್ಯಾಯ ಕೇಳಿದ್ರೆ ಬಹಿಷ್ಕಾರ, ಕಾಫಿ ಕುಡಿದ್ರೆ ಬಹಿಷ್ಕಾರ, ಅವ್ರ ಮನೆಗೆ ಹೋದ್ರೆ ಬಹಿಷ್ಕಾರ. ಬಹಿರ್ದೇಶಗಾರ ಹೋಗ್ಬೋದಾ? ಅದಕ್ಕೂ ಏನಾದ್ರು ಬಹಿಷ್ಕಾರ ಇದೆಯಾ ಅಂತ? ಈಗೆಲ್ಲ ಆಲ್ಮೋಸ್ಟು ಟಾಯ್ಲೆಟ್ ತುಂಬ ಕಟ್ಟಿಸ್ಕೊಂಡಿದ್ದಾರೆ. ಬಹಿರ್ದೇಶಕ್ಕೆ ಹೋದ್ರೆ ಅಲ್ಲೇ ಕಲ್ಲು ಹೊಡೆದು ಏನಾದರೂ ಮಾಡ್ತಿದ್ರು, ಅದಕ್ಕೂ ಬಹಿಷ್ಕಾರ ಆಗ್ತಿದ್ರು. ಈಗೆಲ್ಲ ಎಲ್ಲರಿಗೂ ಕಾನೂನು ಪ್ರಕಾರ ಇದೆ. ಅದರಿಂದ ಬಹಿರ್ದೇಶಕ್ಕೆ ಹೋದ್ರೂ ಇದು ಮಾಡ್ತೀರಿ ನೀಲರು ಅವಳೆಲ್ಲ ಹೋಯ್ತಾಳೆ ನೋಡಿ ನೋಡಿ ನೋಡಿ. ನಾವು ಹೋದ್ರೂ ಸರ್ ಈಗ ಅದೇ ಇವರು ಅಂಗಡಿ ಹತ್ರ ಕೂತ್ಕೋತೀವಿ, ಅವ್ರಿಗೂ ಫೈನು. ನಾವು ಹೋದ್ರೆ ಏನಿಲ್ಲ, ಬೇರೆಯವ್ರು ಬರೋಂಗಿಲ್ಲ, ನಮ್ಮ ಕಮ್ಯುನಿಟಿಯವ್ರು ಬರೋ ಆಗಿಲ್ಲ. ಬಿಳಿಕೆರೆಯ ಮತ್ತೊಬ್ಬರು ಬಹಿಷ್ಕಾರಕ್ಕೆ ಒಳಗಾಗಿರ್ತಕ್ಕಂಥ ವಾಲ್ಮೀಕಿ ಸಮುದಾಯದ ಹಿರಿಯ ವ್ಯಕ್ತಿ ನಮ್ಮೊಟ್ಟಿದ್ದಾರೆ. ಸರ್ ನಮಸ್ಕಾರ ಗೌಡ್ರೆ, ಏನು ನಿಮ್ಮ ಹೆಸರು, ಏನು ಸಮಸ್ಯೆ ಆಗಿದೆ? ದೊಡ್ಡ ಸರ್, ಬೆಳಿಕೆರೆ ಅಂದರೆ ಕುಲ ಸೇರಿತ್ತು. ಕುಲದಳಿಕೆ ನಾನು ಹೋದೆ, ಅರ್ಧ ಕುಲ ನಡೆದಿತ್ತು, ಹೋಗಿದ್ದೆ. ನೋಡ್ದ ಒಂದು ಹುಡುಗಿಗೆ 6,000 ದಂಡ ಹೇಳಿದ್ರು. ಆಗ ಯಾತಿಗೆ ಹೇಳಿದೆ, ಇನ್ನೂ ಹುಡುಗಿ ಕೇಸ್ ಹಾಕೊಳ್ಳೋ ಇದ್ರ ಮೇಲೆ ಮನೆ ಮೇಲೆ ಕೇಸ್ ತರಲಿ ಅಂತ. ನೋಡಪ್ಪ ಕೇಸ್ ತರಪಡ್ತೀನಿ, ಹುಡುಗಿ ಯಾಕೆ ಕಳ್ತಾ ಇದ್ದು ಹೇಳಿದ್ನಿ. ನೀನು ಕೇಳೋಕ್ಕೆ ಯಾರು ಒಂದೊಬ್ಬ, ನೀನು ಕೇಳೋಕ್ಕೆ ಯಾರು, ನಾವು ಮಾಡದೇ ಮಾಡ್ತೀವಿ ಅಂತ. ಕುಲ ಇರೋದಕ್ಕೆ ಚಿಕ್ಕಪುಟ್ಟು ಸೇರೋದು ಏನಂತ ಕೇಳೋಕ್ಕೆ, ಇದು ನೀನು ಹೇಳೋಕ್ಕೆ ಯಾರು ಅಂತ ಹೇಳ್ತಾ ಇಲ್ಲ. ಹಿಂಗೆ ಆಡಿ ಮುಂಚೆ ಊರೇ ತುಂಬಿಸ್ಬಿಟ್ರಿ. ಈ ಸತ್ತು ತಿರುಗಿ ಇನ್ನೊಮ್ಮೆ ಊರು ತುಂಬಿಸೋಕೆ ಮಾಡ್ತಾಯಿದ್ದೀರಿ. ಒಂದೇ ನೀನು ಒಂದ ಯಾರು ಪ್ರೇಮ್ ಕುಮಾರ ಯಜಮಾನ ನೀನು ತುಂಬಿಸ. ನಾವು ಮುಟ್ಲ ದೇವಸ್ಥಾನ ಇಟ್ಟು ಇವರ ನಾನು ಖುದ್ದು ಹೇಳ್ತೀರಿ, ನಿಮ್ಮ ಅಣ್ಣ ತಮ್ಮಿ 3 ಜನ ಇರ್ತೀರಿ. ನೀವು ತುಂಬಿಸ್ದಂಗೆ ಊರು ತುಂಬಿಸ್ದಂಗೆ ನಾವು ಕುಲ್ದಲ್ಲಿ ಯಾವ 500 ಮಕ್ಕಳು ಯಾರೂ ತುಂಬಿಸಿಲ್ಲ. ತುಂಬಿಸ್ಕೊಂಡು 70-80 ಜನ ತಗೋ ಒಳಗೆ ಸೇರಿಬಿಟ್ಟು ಜೈಲು ಅಳಿಸಿದ್ರಿ. ನೀವು ತಿರುಗಿ ಈ ಥರ ಮಾಡ್ತಾಯಿದ್ದಿಲ್ಲ. ನೀನು ಯಾರೋ ಮಾತಾಡಲ್ಲ ಅಂದು. ಏನು ಯಾರೋ ಮಾತಾಡ ದಂಡ ಕೊಡಿ, ಹಿಂಗೆಲ್ಲ ಮಾತು ದಂಡ ಕೊಡೋದು. ನಾನು ದಂಡ ಕೊಟ್ಟು ಆಮೇಲೆ ನನ್ನ ಮಗನ ಕರೆಸಿದ್ರು. ಹಿರಿ ಮಗ ಏನೋ ಕೆಲಸ ಇದ್ರು ಕರೆಸಿದ್ರು. ನಿಮ್ಮ ಅಪ್ಪ ಹಿಂಗೆಲ್ಲ ಮಾತಾಡಿ ದಂಡ ಕೊಡಲಿ ಅಂದರು. ಯಾಕೆ ದಂಡ ಕೊಡ್ಬೇಕಲ್ಲ? ಯಾಕೆ ದಂಡ ಕೊಡಿರೋ? ನ್ಯಾಯದಂತೆ ಕೇಳ್ತಾ ಇದ್ದೀರಿ, ನ್ಯಾಯದಂತೆ ಕೇಳ್ತಾ ಇದ್ದೀರಿ. ಯಾಕೆ ದಂಡ ಕೊಡ್ಬೇಕು? ನಾನು ದಂಡ ಕೊಡಿಕಿಲ್ಲ. ನಿಮ್ಮೂರಲ್ಲಿ ನ್ಯಾಯ ಕೇಳಿದ್ರೆ ದಂಡ ಹಾಕ್ತಾರಾ? ದಂಡ ಕೇಳ್ತಾರೆ. ಯಾರು ಸುಟ್ಕೊಪಟ್ರೆ ಅವ್ರ ಮಧ್ಯೆ ಮಾತಾಡೋ ದಂಡ ಕೇಳ್ತಾರೆ. ಅವ್ರು ಮಾತಾಡೋದಿಲ್ಲ ತಪ್ಪ ಏನು. ಮೂರು ಯಜಮಾನರುಗಳು ಅವ್ರ ಕುಟುಂಬದವರು ಅವರ ಹಿಂಬಾಲಕರು ಯಾರು ಕೂಡ ತಪ್ಪು ಮಾಡಲ್ಲ, ಅವ್ರಿಗೆ ಯಾರು ದಂಡ ಹಾಕಂಗಿಲ್ಲ. ಅವ್ರು ಬರ್ಲಿಕ್ಕೆ ಅಲ್ಬರ ಹುಡುಗರು ಸೇರ್ಕೋದವ್ರಲ್ಲ, ಒಂದು 10-15 ಹುಡುಗರು ಅವ್ರದ್ದೇ ಅವಳಿ ಆಗ್ಬಿಡೋದಲ್ಲಿ. ಒಬ್ಬ ಮಾತಾಡ್ತಾ ಇದ್ದು ಹೇಳ್ತಾರೆ, 15 ಜನ ಊರಲ್ಲಿ ಒಟ್ಟು ಎಷ್ಟು ಕುಲ ಇದೆ, ಎಷ್ಟು ಒಕ್ಕಲಿದ್ದೀರ ನಾಯಕ ಸಮುದಾಯದ? ನಾವು 550 ಒಕ್ಕಲದೆ. 550 ಒಕ್ಕಲಲ್ಲಿ 20 ಜನ ಮಾತ್ರ ಬಹಿಷ್ಕಾರ ಹಾಕಿದ್ದಾರೆ. ಒಂದಷ್ಟು ಜನ ಯಜಮಾನರು ಅಂತ ಅನ್ಕೊಳ್ಳೋಣ. ಇನ್ನು ಅಷ್ಟೊಂದು ಕುಟುಂಬಗಳು ಯಾಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಾರೆ? ನಿಮ್ಮ ಪರವಾಗಿ ಯಾಕೆ ಧ್ವನಿ ಎತ್ತಿಲ್ಲ? ನಿಮ್ಗೆ ಅನ್ಯಾಯ ಆದರೆ ಯಾಕೆ ಎತ್ತಿಲ್ಲ ಅಂದರೆ, ಈಗ ಅವರು ನನ್ನ ಜೊತೆ ಮಾತಾಡಿದ್ರೆ ಈಗಲೇ ಮಾತಾಡಿದ್ರೆ ಅವ್ನಿಗೆ ದಂಡ, ಇವ್ನು ಮಾತಾಡಿದ್ರೆ ಇವ್ನಿಗೆ ದಂಡ. ನನ್ನ ಮಗ ಜಾತಿ ಬಂದರೆ ಅಪ್ಪ ನಿಮ್ಮಪ್ಪ ದಂಡ ಕೊಡಲಿ, ಅವ್ರು ಮಾತಾಡಲಿ. ಎಷ್ಟು ಕೊಡಬೇಕು? 5,000 ದಂಡ ಕಟ್ಟಲಿ ನಿಮ್ಮಪ್ಪ. ಯಾಕಪ್ಪ ದಂಡ? ಕಾಳಸಂತ ಒಟ್ಟು ಟೀ ಕುಡ್ದವ್ ನಿಮ್ಮಪ್ಪ, ಅದಕ್ಕೆ ದಂಡ ಕೊಡಬೇಕು. ನಾನು ಟೀ ಕುಡಿತೀನಿ, ನಾನೊಂದು 20-30 ಸಾವಿರದ ವೆಹಿಕಲ್ ದುಡ್ಡು ಕೊಡ್ತೀನಿ. ವೆಹಿಕಲ್ಗೆ ಅಂಗಡಿಗೆ ನಾನು ದುಡ್ಡು ಹೋಗ್ತೀನಿ, ಟೀನು ಕುಡಿತೀನಿ, ದುಡ್ಡು ಇಸ್ಕೊಬತ್ತೀನಿ. ಅಂದ್ರೆ ಹೇಳೋದು ನೀನು ಹಂಗೆ ಇರೋಗು ಅಂತ. ಆಗ ನನ್ನ ಮಗ ಆಯಿತು ಪಪ್ಪ ದಂಡ ಕೊಡಿ ಹಾಕಲ್ಲ. ನಾನು ದಂಡ ಕೊಡಿಕಿಲ್ಲ ಅಂದು. ಆಮೇಲೆ ನಮ್ಮ ಹುಡುಗರು ಒಂದು ಸಾರು ಬಿಡೋಲ್ಲ. ಇಲ್ಲ ನೀವು ಸಾಲ ಕೈ ಬಳೆಸ್ತವ್ರು ಕೇಳಲ್ಲ. ನಾನು ನಿಮ್ಮ ಕೈಗೆ ಬಳೆಸ್ತವ್ರು ಕೇಳೋದು ಸಾರ್. ನಾನು ಸಾರಿದ್ರೆ ನೀವು ಒಂದು ಹಾಕಿ ನನ್ನ ಕುಲ್ದ ಸಾರ್ಬಿಡಿ, ನಾನು ತಕ್ಷಣ ಬಳೆಸ್ತಿಕೊಂಡು ಕುಲ್ದ ಪೊಲೀಸ್ಗೆ ಹೋಗಿ ಅಂದು ಅವ್ರಿಗೆ ಯಜಮಾನ್ಗಳಿಗೆ. ಹಂಗಂದದಕ್ಕೆ ಆಯಿತು ಆಸೆ ಹೋಗಿ ನಮ್ಗೆ ಗೊತ್ತು ಅಂತ ಸರ್ಕಸ್ಬಿಟ್ಟು ಬಂದರು. ಅಲ್ಲಿ ಕರೆದ್ರು, ಅಲ್ಲಿಗೋದು. ಅಲ್ಲಿ ನಾವು ತಕ್ಕಂದೆ ಇಲ್ಲ, ನಾವು ಹೇಳೇ ಇಲ್ಲ ಸತ್ಯ ಪ್ರಮಾಣ ನಾನಂದು ಇದು ದೇವಸ್ಥಾನ ಇದ್ದಂಗೆ, ದೊಡ್ಡ ಗುಡಿ ಕುಲ ದೇವಸ್ಥಾನ, ಇದು ದೇವಸ್ಥಾನವೇ, ಕನ್ನಡ ಮಾತಾಡಲ್ಲ ಅಂದು. ನಾನು ಮಾತಾಡಿ ಕಡೆ ನಿನಗೆ ಅವ್ರಿಗೆ ಎತ್ತಿಸ್ತಾರೆ ನನ್ನ. ಆಮೇಲೆ ತಿರುಗಿ ಹಲ್ದಾರ್ ಆಫೀಸ್ಗೋದು. ಅಲ್ಲಿಗೆ ಹೋದಾಗ ಎಲ್ಲ ಮಾತಾಡಿ ಹಿಂಗೆ ಕುಡಿಸಿರಿ. ನಾನು ಸರ್ ಇವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ, ಇವರು ಯಾರೋ ಮಾಡಿಬಿಡ್ತಾ ಇಲ್ಲ, ದಂಡ ಹಾಕಿಲ್ಲ ನೋಡೋ. 45,000 ದಂಡ ಹಾಕವ್ರೆ, ತಗೊಂಡವ್ರೆ. ಸುತ್ತಮುತ್ತಗಳಿಂದ 5,000 ಆ ಹುಡುಗ ಹಾಲು ತಗೋದಕ್ಕೆ 5,000 ರೂಪಾಯಿ ದಂಡ ತಗೊಂಡವ್ರೆ, 1,000 ಹೊರಿ ತಗೊಂಡವ್ರೆ. ಇನ್ನು ಬಾಕಿ ಅವ್ರದ್ದು ಹೊರಿ ಹಾಕ್ತಾ ಇದ್ದಾರ. ಸರ್ ನಾವು ಹೊರಿ ಕೇಳಿಕೆ ಅವ್ರು ಇಷ್ಟು ಬಂದಾಗ ಕೊಡಬೇಕು ಅಂತ. ಈಗ ಸಾಮಾಜಿಕ ಬಹಿಷ್ಕಾರ ಹಾಕಿದ್ರಲ್ಲ ಒಂದು 15-16 ಕುಟುಂಬ, ಅವ್ರೇನು ದೇವ್ರು ನೋಡಂಗಿಲ್ಲ, ಸತ್ತವ್ರು ನೋಡಂಗಿಲ್ಲ, ಏನು ಇಲ್ಲ ಅವ್ರಿಗೆ. ನಾನು ಸಾವತ್ತು ಈಗ ಒಂದು ಸಾವು ಹೋಗಿದೆ. ಸಾವು ಹೋದಾಗ ಅವ್ರ ಮನೆಗೆ ಹೋಗಿದ್ದ ಹುಡುಗಿ ಹೋಗಿದೆ. ಹೋದಾಗ ಇವನು ಕರೆದಿಲ್ಲ ಅಂತ ಅವಮ್ಮ ಅಂದರು. ಅಪ್ಪ ಬಪ್ಪ ನೋಡ್ಕೋಪ್ಪ ಅಂದರು. ನೋಡ್ಕೊಂಡ್ರೆ ಬುಟ್ಟವ್ರು ಹೆಂಗೆ ಬೈರು, ಯಾತಕ್ಕೆ ಬೈರು ಅಂದ್ರೆ ಅವ್ರು ಹೇಳೋರು ಗೊತ್ತು. ಬಂದವ್ರೆ ನಾವು ಕರೆಯೋಕೆ ಹೋಯ್ದವ, ಬರ್ತಾರೆ ನೋಡ್ಕೊ ಹೋಯ್ತಾರೆ. ಆಮೇಲೆ ಸಾವು ಬಂದ ನಮ್ಮ ಕರ್ಗ ಕೊಟ್ಟಿದ್ದಾವ, ಎಲ್ಲ ಜೊತೆ ಬರ್ತಾರೆ ಹೋಯ್ತಾರೆ. ಅಂದರೆ ಅಲ್ಲಿ ಗುರ್ರ ಬರೋ ಮಾತ್ರ ಕೆಣಕಿ ಕಾತಿದ್ದೀವಿ. ಯಾರೋ ಕೆಣಕಿರು ಮಾತ್ರ ಅವ್ರು ಅಲ್ಲೇ ಚಂದ ಚಚ್ಚನು. ಅವ್ರು 500 ಜನ ನಾವು ಒಬ್ಬನೇ ಮುಂದೆ ನೋಡ್ತೀವಿ. ನನ್ನ ಹತ್ರ ಬಂದು ಯಾರು ಮಾತಾಡಲಿಲ್ಲ. ಈಗ ಅವರು ಯಾವತ್ತೂ ನಮಗೆ ಇದಾಗಬೇಕು, ಅಂತ ಪ್ರಕಾರ ಬೇಕು. ಅವ್ರು ಬಣ್ಣ ಗಿಣ್ಣ ಆಲ್ತಪ್ಪತ್ತಾಗ ಬಣ್ಣ ದಿನ ಬಣ್ಣ ಕರೀದಿಲ್ಲ. ಬೇರೆ ಬಿಡ್ರಪ್ಪ ಮಾಡ್ಕೊರಪ್ಪ ಸುಮ್ಮನೆ. ನನ್ನ ಮಕ್ಕಳು ಅಣ್ತಂಬ್ರದ್ದು ಮಾತಾಡಿದ್ರೆ ಅವ್ರು ಬಿಡ್ತದೆ. ಒಬ್ಬರು ಅಣ್ತಂಬ್ರು ಯಾರೂ ಮಾತಾಡೋಂಗಿಲ್ಲ ನನ್ನಲ್ಲಿ. ಆಮೇಲೆ ಸ್ವಂತ ಸೊಸೆರವ್ರೆ
6-7 ಜನ ಅವರು ಮಾತಾಡೋಂಗಿಲ್ಲ. ಆಮೇಲೆ ನಮ್ಮ ಅಣ್ಣನ ಮಗ ಹೊಲಕ್ಕೆ ನೀರು ಕೊಡಪ್ಪ ಅಂತ ಹೇಳ್ದ. ಹೋಗಪ್ಪ ನಾನು ಬೋರ್ ಹಾಕ್ಸಿದ್ನಿ, ಒಂದು 20 ಗುಂಟೆ ಹೊಲ ಐತೆ ಅವ್ನು, ಮುಟ್ಗೆ ಹಾಯಿಸ್ಕಪ್ಪ ಅಂದು. ನಮ್ಮ ತಮ್ಮನ ಮಗ ಹೇಳೋದು, ನೀರು ತಗೊಂಡು ದಂಡ ನಿನ್ಗೆ ವಯಸ್ಸಲ್ಲಿ ದಂಡ ಕಟ್ತಾರೆ ಕಳ ಅಂದ್ಬಿಟ್ಟ. ಅವ್ನು ಬೇಡ ಕಣಪ್ಪ ಅಂತ ಬಿಟ್ಬಿಟ್ಟ. ಈಗ ಸಾಕಷ್ಟು ಯಂಗ್ಸ್ಟರ್ಗಳು ಎಜುಕೇಶನ್ ಮಾಡಿದ್ದಾರೆ, ಸಂವಿಧಾನದ ಬಗ್ಗೆ ಕಾನೂನು ಬಗ್ಗೆ ತುಂಬ ಜಾಗೃತಿ ಆಗ್ತಿದೆ. ಅರುವ ಜಿಲ್ಲಾಧಿಕಾರಿಗಳಿದ್ದಾರೆ, ಹುಣಸೂರು ತಹಸೀಲ್ದಾರ್ ಇದ್ದಾರೆ, AC ಅವರಿದ್ದಾರೆ, ಜೊತೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿದ್ದಾರೆ. ಇಷ್ಟೂ ಅಧಿಕಾರಿಗಳು ಸಂಬಂಧಪಟ್ಟಂತಹ ರಾಜಕಾರಣಿಗಳಿಗೆ ನೀವೇನಾದರೂ ಮನವಿ ಕೊಟ್ಟಿದ್ದೀರಾ? ನಮ್ಗೆ ಈ ಥರದ ಸಾಮಾಜಿಕ ಬಹಿಷ್ಕಾರ ಹಾಕಿದರೆ ನಮ್ಗೆ ನ್ಯಾಯ ಕೊಡಿಸಿ ಅಂತೇಳಿ. ಸರ್ ನಾವು ಎಲ್ಲರೂ ಕೊಟ್ಟು, ಅಧಿಕಾರಿಗಳು ಕೊಟ್ಟು, DC ಕೊಟ್ಟು, AC ಕೊಟ್ಟು, ಕಾಲ್ದಾರ್ ಕೊಟ್ಟು, ಇದು ಲಾಯರ್ಗಳಿಗೆಲ್ಲ ಹೇಳಿದ್ವಿ. ಆ ಲಾಯರ್ಗಳಿಗೆ ಕಟ್ಬೇಕಂತ ಹೋಗಿದೆ. ಅವರಪ್ಪ ಇದು ತಿಳ್ಕರಪ್ಪ ದಬ್ಡಿ ಕಾಲ್ದಾರ್ ಬಂದು ಹೇಳವ್ರೆ, ಸ್ವಲ್ಪ ತಿಳ್ಕೊಂಡಿರಿ, ಸ್ವಲ್ಪ ನೋಡೋದ ಮುಂದೆ ಏನಾಗೋದು. ಈಗ ನಾನು ಹೇಳಿದೆ ಗೊತ್ತಾ, ತಿಳ್ಕೊಳ್ಳೋದಿಲ್ಲ, ಇನ್ನು ಮುಂದುವರಿಸ್ಬೇಕು ಅನಿಸ್ತಾ ಇದ್ದೀವಿ. ನೋಡಿದ್ರೆ ಮಾತಾಡ್ಸೋಕೆ ಹೋದಕ್ಕೆ ಒಬ್ರು ತಮ್ಮೀರ ಮಕ್ಕಳೇ ಮಾತಾಡ್ತಾ ಇಲ್ಲ, ನಮ್ಮ ಹೆಸರು ತಾವು ಮಾತಾಡ್ತಾ ಇಲ್ಲ. ಈಗ ಒಬ್ಬ ಮಗ ಅಂತಾರೆ, ಆಯಾ ಮಾಡಿಸ್ತಾ ಮನೆಗೆ ಆಯಾ ಮಾಡಿಸ್ತಾ ಹಿರಿ ಮಗ ಆಯಾ ಮಾಡ್ತಾ ಇಲ್ಲ, ನಿಮ್ಮ ಅಪ್ಪನ ಕರೆದ್ರೆ ನಿಮ್ಮ ಅಪ್ಪನ ಹೋಗಿದ್ರೆ 5,000 ದಂಡ ಕೊಡ್ಬೇಕಾಯ್ತದಂತೆ. ಆಗ ನಾವು ಕರೆದಿಲ್ಲ, ಹಂಗೆ ಆಯಾ ಮಾಡಿಸಿ ಮನೆ ಕಟ್ಸ್ಕೊತಾವನೆ. ಇಷ್ಟೆಲ್ಲ ನಡೆದ ಸಾಲಿ. ಅವ್ರು ಭೇಟಿ ಮಾಡಿದ್ರಿ ಇವತ್ತು, ಏನು ಹೇಳಿದ್ರಿ, ಏನು ದೂರು ಕೊಟ್ರಿ? ಎಸ್ ಬಿ ಅವ್ರು ಸಿಕ್ಕಿಲ್ಲ, ದೂರು ಕೊಟ್ಟಿವಿ, ಹೇಳ್ಬಿಟ್ಟು ಬಂದಿದ್ದೀವಿ. ಅದೇ ಸರ್ ಹಿಂಗೆಲ್ಲ ಆಗ್ಬಿಟ್ಟಾಯ್ತಲ್ಲ, ನಾವು ಏನೇ ಮಾಡ್ಕೊಂಡ್ರೆ ಇನ್ನೆಲ್ಲ ಹೆಚ್ಚು ಕಡಿಮೆ ಆದ್ರೆ ನೀವೆಲ್ಲ ಓಡಿ ಬರ್ತೀರಿ. ಆಗ ಯಾರು ತೊಂದರೆ ಹೇಳಿ, ಯಾರು ತೊಂದರೆ ಐತಿ, ನಿಮಗೆ ತೊಂದರೆ ಆಗೋದು, ನಮಗಲ್ಲ. DC ಸಿಕ್ಕಲೇ ಮಾತಾಡಿ ಅರ್ಜಿ ಕೊಟ್ಟಿದ್ವಿ, ಅವರು ಕಳ್ಸವ್ರು ಆಲಿ ಅಲ್ಲ, ನಮ್ಗೆ ಎಲ್ಲ ಟೇಸ್ಟ್ಗಳು ಕಳ್ಸವ್ರೆ, ಎಲ್ಲ ಅಧಿಕಾರಿಗಳು ಕಳ್ಸವ್ರೆ. ಇವ್ರು ಯಾವುದು ಅಂತಾರೆ, ಅವರ ಶಿವಾನೋ ಇನ್ನೊಬ್ರು ಅಂತಾರೆ, ನಮ್ಮ ಅಣ್ಣವನ್ನ ಬಿಡ್ಸ್ಕೊಂಡ್ರೆ ಬಿಡೋ ಜೈಲಿಗೆ ಹೋದ್ರೆ. ಯಾವ ಅಣ್ಣ? ಮಂಜುನಾಥ್ MLA ನಮ್ಮ ಅಣ್ಣ. ಅವ್ರು ಹೇಳ್ತಾರೆ, ನಾವು ಹೇಳೋದಕ್ಕೆ ಕೇಳ್ತಾರೆ ನಮ್ಮ ಅಣ್ಣ, ನಾವು ದೆಲ್ಗೋರು ಬಿಡ್ಸ್ಕೊಬರ್ತಾರೆ ಬಿಡು ಅಂತಾರೆ ಕುಂತ್ಕೊಂಡು. ಅವ್ರ ಅಣ್ಣ ಬಿಡ್ಸ್ಕೊಂಬಂದಾರಂತೆ, ಜೈಲಿಗೋರು ಬಿಡ್ಸ್ಕೊಂಡಾರಂತೆ. ಅದೊಂದು ಅಟ್ಟಗಾಗಿ ಜೈಲಿಗೆ ಬಿಡ್ಸ್ಕೊಂಡ ಮೇಲೆ ಮಂಜು ಅವ್ರದೇ ಓಟ್ಕೋಬೇಕು, ಊರಿಗೆ ಬಂದು ಓಟ್ ಕೇಳೋಂಗಿಲ್ಲ ಅಂತ ಹೇಳಿದ್ದೀನಿ. ನಮ್ಮ ಬೀದಿ ಬಂದರೆ ಈಗ ಎಷ್ಟು ಜನಾಂಗ ಅವ್ರು ಅಷ್ಟೇ ಅವ್ರು ಬಂದವ್ರು ಓಟೋ ಸರಿ, ಇಲ್ಲಿ ಬಂದು ನಾವು ಚೇಂಬರಿ ಬಿಡಿಸ್ತೀನಿ ಅಂತ ಹೇಳಿದ್ದೀನಿ. ಸರಿ ಇದೇ ಫೋನ್ನ ಮಾತಾಡಿದ್ವಿ ರೋಡ್ನಲ್ಲಿ, ಈಗಲೂ ಆಯ್ತದ್ರೆ ಮಾತಾಡ್ತೀನಿ ಅಂತ. ನಮ್ಮೂರು ಮಾಡೋರೆ, ಮರಳಿ ಕೊಪ್ಪಳು ಇದು ಸಾರ್ಕಿಯಾಗಿ ಅಲ್ಲಿಗೂ ಡಿವೈಡ್ ಮಾಡೋರೆ, ತಿರ್ಗಿ ಅಲ್ಲಿಂದ ಹೊಸಪುರದವ್ರು ಡಿವೈಡ್ ಮಾಡಿದಾರಂತೆ. ಎಲ್ಲ ಹಿಂಗೆ 2 ಭಾಗ ಮಾಡಿ ಜಾತಿಯಾಗಿ ಡಿವೈಡ್ ಮಾಡ್ತಾವನೆ. ಅಂಥವ್ರು ಮಂಜುನಾಥ್ ತೋರ್ತಾರಲ್ಲ, ಅಂಥವ್ರು ಮಂಜುನಾಥ್ ಇಸ್ಕೊಂಡು ಬಂದು ತೀರ್ಮಾನ ಮಾಡಿಲ್ಲ. ಪಾಪ ಎಲ್ಲ ಒಂದು ಜಾತಿ ಸರಿ ಬರೋ ನಾವು ಬರ್ತೀವಿ ಕುದುರೆ ಒಂದು ತೀರ್ಮಾನ ಮಾಡಿಕೊಡೋರು ನಮಗೆ. ಅವ್ರು ಯಾರು ರಾತ್ರಿ ಬರೋರಿಲ್ಲ, ಹಿಂದ್ಗಡೆ ಆಟ. ಈಗ ಅರಿಸ್ಕೊಂಡು ಇದು ಮಾಧ್ಯಮ ಬೈದ್ರೆ ಎಲ್ಲ ಕುಂತಾರೆ. ಅಪ್ಪ ಹೇಳೋದಕ್ಕೆ ಕೇಳೋಯ್ತು ಎಲ್ಲ ಜನ ಒಪ್ಕೊಳ್ಳೋರು. ಅದು ಯಾರು ಬರ್ತಾವಲ್ಲ ಅವ್ರು ಯಾರು ಅವ್ರಿಗೆ ಓಟ್ ಬೇಕು, ಓಟ್ ಬಂದಾಗ ಬರ್ತಾರೆ ಜನ. ನಿಮ್ಗೆ ಕರೆದಾಡ್ಬೇಕು ಅವರು. ರಾಷ್ಟ್ರಪತಿಗಳು ಹೇಳ್ತೀವಿ ನಾವು ತಗೊಂಡೋಗಿ, ಸ್ವಾಮಿ ಹಿಂಗೆ ಆಗ್ಬಿಟ್ಟೈತೆ ನಿಮ್ಮ ಇದ್ರಿಗೆ ಈ ಜನಗಳು ನಮ್ಗೆ ಕೊಲೆ ಕೊಡೋದು ನೋಡಿದ್ರೆ ಅಣ್ಣ ತಮ್ಮ ನೋಡೋಗಿಲ್ಲ, ತಮ್ಮ ಅಣ್ಣ ನೋಡೋಗಿಲ್ಲ. ಅದಕ್ಕೆ ನಾವೇನೋ ಪ್ರೈಸ್ ತಗ ಕೊಡ್ಬಿಟ್ಟು ನಿಮ್ಮ ಎತ್ತರ ಸಾಯ್ಬೇಕಾಯ್ತು. ದಯಮಾಡಿ ಕೊಡಿ, ಅಲ್ದವ್ರಿಗೆ ತೀರ್ಮಾನ ಮಾಡಿಕೊಡಿ. ನಮಸ್ಕಾರ, ಯಾವ ಊರು, ನಿಮ್ಮ ಹೆಸರೇನು, ಯಾಕೆ ಇವತ್ತು DC ಅವ್ರು ಭೇಟಿ ಮಾಡಿದ್ರಿ, SP ಅವ್ರು ಭೇಟಿ ಮಾಡಿದ್ರಿ? ಬಹಿಷ್ಕಾರ ಅಂತ, ಸಾಮಾಜಿಕ ಬಹಿಷ್ಕಾರ ಅಂತ ಮಾಡಿದ್ದಾರೆ ಬೆಳಿಕೆರೆಯಲ್ಲಿ. ಅದರಲ್ಲಿ ನಂದು ಅಂದರೆ ಜಮೀನು ವಿಷಯನೇ ಸರ್. ಜಮೀನಿಂದ ಸಾಗಾವಳಿ ಅರ್ಜಿಗೆ ನಾನು ಹಾಕಿದ್ದು, ನಮ್ಮ ಯಜಮಾನ್ರು ಹಾಕಿದ್ರು. ಮತ್ತು ನಮ್ಮ ಮಾವನ ಹೆಸರಲ್ಲಿರಲಿಲ್ಲ, ನಮ್ಮ ತಾತ ಅವ್ರ ಹೆಸರಲ್ಲಿ ಇರ್ತಿರಲಿಲ್ಲ. ಇದು ಹೊಸದಾಗಿ ಸಾಗಾವಳಿ ಅರ್ಜಿ ಹಾಕಿದ್ದು. ಅದರಲ್ಲಿ ಸಾಗಾವಳಿ ಅರ್ಜಿ ಹಾಕಿದಾಗ ನಮ್ಮ ಯಜಮಾನ್ರಿಗೆ 4 ಎಕರೆ ಮಾಡಿಸಿದ್ದು. KB ಕೆಲಸದಲ್ಲಿರೋನು ಲೋಕಿತ್ ಅಂತವನು ತಗರಲ್ ರಜೆ ಕೊಟ್ಟಿದ್ದ. ಅಪ್ಪ ತಗರಲ್ ರಜೆ ಯಾಕಪ್ಪ ಕೊಟ್ಟಿದ್ದೆ, ನಿಮಗೆ ಪಿತೃ ಸತ್ತು ನಮ್ಮ ಮಾವಂದು ನಿಮಗೆ ಆಯ್ತಲ್ಲ, ನಮ್ಗೇನು ಕೊಟ್ಟಿಲ್ವಲ್ಲ, ನಾವು ಇದ್ದಾರು ತಗೋಬಾರ್ದು ಅಂತ. ಅದಕ್ಕೆ ಹೋಗ್ಬಿಟ್ಟು ತಾಲೂಕು ಆಫೀಸ್ಗೆ ಹೋಗಿ ತಗರಲ್ ರಜೆ ಕೊಟ್ಟು, ಅಲ್ಲಿ 4 ಎಕರೆ ಜಮೀನಲ್ಲಿ ಅರಿಸ್ಕೊಡ್ರು ಅನ್ನೋರು, ಈ ಅರಿಸ್ಕೊಡ್ರು ಕೊಡ್ತಾ ಇದ್ರು. ಅಲ್ಲಿಗೆ ತಗರಲ್ ರಜೆ ಬಂದೈತೆ ಅಂತ ನಿಲ್ಸಿದ್ರು. ಸರ್ ಏನು ತಪ್ಪು ಮಾಡಿ ನಾವು ತಗರಲ್ ರಜೆಗೆ ಯಾಕೆ ಕೊಡ್ತಾ ಇದ್ರು ಸರ್? ಈ ಲೋಕಿತ್ ನಾನು ಕರೆಸಿದ್ರು, ಅವ್ರು ಬರಲಿಲ್ಲ. ಅಲ್ಲಿಗೆ ಅವರೇ ಮಿಸ್ಸಸ್ ಬಂದರು. ಇಲ್ಲ ಅವ್ರಿಗೆ ಇಲ್ಲಿ ನಮ್ಮ ಮಾವ ಬರ್ಕೊಟ್ಟವ್ರೆ ಅಂತ ಅವ್ರು ಹೇಳಿದ್ರು. ಗೌಡ್ರು ಹೇಳಿದ್ರು, ಅರಿಸ್ಕೊಡ್ರು, ನಿಮ್ಗೆ ಏನಿದೆಯಮ್ಮ ಅಲ್ಲಿ ಬರ್ದು ಕೊಟ್ಟಿರೋದು ಏನೈತೆ, ಡಾಕ್ಯುಮೆಂಟ್ಸ್ ಐತೆ ಏನಿದೆ, ಪುಟ್ಸ್ವಾಮಿ ಅವ್ರಿಗೆ ಏನು ಮಾಡಬೇಕು ಹೇಳಿ ಅಂತ ಹೇಳಿದ್ರು. ಅದಕ್ಕೆ ನಮಗೂ 1 ಎಕರೆ ಬರಬೇಕಂದ್ರು. ಅಲ್ಲಿಗೆ ನಮ್ಮ ಯಜಮಾನ್ರು ಕೇಳಿದ್ರು, ಏನಪ್ಪ ಪುಟ್ಸ್ವಾಮಿ ಅವ್ರೆ ಹಿಂಗೆ ಏನು ಹೇಳ್ತಾವ್ರಲ್ಲ. ಅದಕ್ಕೆ ಆಯಿತು, ನಾವು 3 ಎಕರೆಗೆ ಮಾಡಿಸ್ಕೊಳ್ಳೋಣ, ಇನ್ನೊಂದು ಎಕರೆ ಇರಲಿ ಪೆಂಡಿಂಗಲ್ಲಿ, ನಮಗೆ ಪಿತೃಜಿ ಸತ್ತು ಕೊಡಿಸ್ಬಿಡ್ಲಿ, ನಾವು ಇದರಲ್ಲಿ ಭಾಗ ಮಾಡ್ಕೊತೀವಿ ಅಂತ ಹೇಳಿದ್ರು. ಇಲ್ಲ ಕೊಡಲ್ಲ ಅಂತ ಹೇಳಿದ್ರು. ಅವಾಗ ಪ್ರೇಮ್ ಕುಮಾರ್ ಹತ್ರಕ್ಕೆ ಯಜಮಾನ್ ಹತ್ರಕ್ಕೆ ಬಂದು, ಪ್ರೇಮ್ ಅವರೇ ಒಂದು ಸ್ವಲ್ಪ ಲೋಕಿತ್ ಕೇಳಿ, ನೀವು ತಗಲ ರಜಿಗೆ ಕೊಡ್ಸೋರೆ, ಸ್ವಲ್ಪ ತೆಗಿಸಿ ಅರಿಸ್ಕೊಡ್ರಿ ಹೇಳವ್ರೆ, ನಾವು ಸ್ವಲ್ಪ ಮಾಡಿಸ್ಕೋಬೇಕು ಜಮೀನು ಅಂತ ಹೇಳೋದಕ್ಕೆ ಇಲ್ಲ. ಅವರು ಬರೆದು ಕೊಟ್ಟಿರೋಂಗೆ ನೀವು ಕೊಡಬೇಕು ಅಂತ ಹೇಳಿದರು. ಅವಾಗ ನಮ್ಮ ಯಜಮಾನ್ರು ಸೋಮವಾರ ಹೋಗಿದ್ದು, ನಮ್ಮ ಬಾವರು ಅವ್ರೂ ಅಲ್ಲಿಗೆ ಹೋಗಿದಾಗ, ನೀವು ಬರ್ಕೊಟ್ರೆ ಮಾತ್ರ ನಾವು ಕುಲಕ್ಕೆ ತಗೋತೀವಿ, ನೀವು ಬರ್ಕೊಂಡಿಲ್ಲ ತಗೊಳಕ್ಕಾಗಲ್ಲ, ನೀವು ಬರ್ದು ಕೊಡಿದ್ರೆ. ನಮ್ಮ ಬರ್ದು ಕೊಡೋಕ್ಕೆ ನಮ್ಮ ಅಪ್ರೆಸಲ್ಲಿ ಏನೂ ಇಲ್ಲ ಅಂತ ನಮ್ಮ ಯಜಮಾನ್ರು ಕೇಳ್ದಂಗೆ. ಇಲ್ಲ ಇಲ್ಲಿ ನೀವು ಬರ್ದವ್ರೆ ಅಂತ ಕೈ ತೋರಿಸಿ ಅವರು ಹೇಳ್ದಂಗೆ. ಆ ಪತ್ರ ಅಲ್ಲಿ ಬರ್ದಿರೋದು ಅಂದರೆ ಅದು ಯಾರು ಬರ್ದವ್ರು ಏನು ಮಾವನ ಆಸ್ತಿನೇ ಇಲ್ಲ ಅಲ್ಲಿ. ಅದರಲ್ಲಿ ಅದಕ್ಕೆ ಇವರು ಏನು ಮಾಡೋರು ಅಂದರೆ ಬಹಿಷ್ಕಾರ ಮಾಡವ್ರೆ. ನೀವು ಪ್ರೇಮ್ ಕುಮಾರ್ ಅವರು ಯಜಮಾನ್ರುಗಳೆಲ್ಲ ನಮ್ಮ ಯಜಮಾನ್ರ ಪುಟ್ಸ್ವಾಮಿ ಅವರು, ನಮ್ಮ ಫ್ಯಾಮಿಲಿನ, ನಮ್ಮ ಕುಟುಂಬದವರ ಬಹಿಷ್ಕಾರ ಮಾಡಿದ್ದಾರೆ. ನಮ್ಮ ಬಾವನ, ನಮ್ಮನ್ನ. ನೀವೇ ನ್ಯಾಯ ಕೇಳ್ಕೊಂಡು ಹೋದ್ರಿ ಯಜಮಾನ್ರ ಹತ್ರ, ನ್ಯಾಯ ಕೊಡಿಸ್ಬೇಕಾಗಿದ್ರೆ ಬಹಿಷ್ಕಾರ ಮಾಡಿದ್ರೆ ಹೇಗೆ ಅಂತ. ಅದನ್ನೇ ಸರ್ ನಾವು ಯಾಕಪ್ಪ ಹಿಂಗೆ ಮಾಡ್ಬಿಟ್ಟಿದ್ದಾರೆ ಅಂತ ಕೇಳೋದಕ್ಕೆ, ನಾವೆಲ್ಲ ಬಹಿಷ್ಕಾರ ಮಾಡೋದು ಕೂಲ ಅಂತಾನೆ. ಕೂಲಾದ್ರೆ ಹೇಳಪ್ಪ ಏನು ಅಂತಾನೆ, ಏನು ತಪ್ಪು ಮಾಡಿದ್ದು ಅಂತ ಕೇಳೋದಕ್ಕೆ ನಮ್ಮನ್ನೇನು ಕೇಳಂಗಿಲ್ಲ, ಇಲ್ಲಿ ರೋಡಲ್ಲಿ ಕೇಳಂಗಿಲ್ಲ, ಅಲ್ಲಿ ಕುಲದ ಹತ್ರ ಬಂದು ಆಯಿತು ಬಿಡಪ್ಪ
ಕೇಳ್ತೀವಿ ಅಂತ ಹೋದ್ರು. ನಮ್ಮ ಯಜಮಾನ್ರು ಪುನಃ 5,000 ದಂಡ ಹೇಳಿದ್ರಲ್ಲ, 5,000ಕ್ಕೆ ನಮ್ಮ ಅದಕ್ಕೆ ನಾದ್ನಿರೆಲ್ಲ ಸೇರಿ 5,000 ಕೊಟ್ಟಂಗೆ ತಗೊಂಡೋಗಿ ಕಟ್ಬಿಡ್ಬರಪ್ಪ ಕೂಲಿಕೆ ಅಂತ ಏನು ಅಂತ. ಅಲ್ಲೇನು ಹೇಳೋರು, ಪುನಃ ನಿನ್ಗೆ ಬರ್ಕೊಡಪ್ಪ ಅಂತ ಹೇಳವ್ರೆ. 1 ಎಕರೆನ ಬರ್ಕೊಡಪ್ಪ ಅಂದ್ರು. ಇಲ್ಲ ನಾವು ಬರೆಯೋಕೆ ಆಗಲ್ವಲ್ಲ, ನನ್ನ ಹೆಸರಿಲ್ಲ, ಏನು ಬರ್ಕೊಡ್ನಿ ಅಂತ ಅಂದದಕ್ಕೆ ಬಂದ್ಬಿಟ್ಟವ್ರೆ. ನಾವು ಬಿಡಪ್ಪ ಇಲ್ಲಿ ಆಗಲ್ಲ ಅಂದ್ರೆ ನಾವು ಕೋರ್ಟಲ್ಲಿ ಹತ್ರ ಏನೋ ತೀರ್ಮಾನ ಮಾಡ್ಕೋತೀವಿ ಅಂದದಕ್ಕೆ ಹೋಗಿ ಹೇಳಿದ್ನಲ್ಲ, ಕೋರ್ಟ್ಗೆ ಹೋಗ್ತೀವಿ ಅಂದ್ರಲ್ಲ, ಸಂಜೆ ಹೊತ್ತು 8 ಗಂಟೆಯಲ್ಲಿ ಬಹಿಷ್ಕಾರ, ಬೆಂಕಿ ಬಿಸಿನೀರು ಕೊಡಬೇಡಿ ಅಂತ ಪ್ರೇಮ್ ಕುಮಾರ್ ಸಾರ್ಸವ್ರೆ. ಬಹಿಷ್ಕಾರ ಅಂತ ಹೇಳ್ತಾರೆ. ಓಕೆ, ಬಹಿಷ್ಕಾರ ಹಾಕ್ಬೇಕಾದ್ರೆ ಷರತ್ತುಗಳು ಏನೇನು ಇರ್ತವೆ ಅಂತ? ಅದರಲ್ಲಿ 5,000 ದಂಡ, ಒಬ್ಬರ ಮನೆಗೆ ಹೋಗಂಗಿಲ್ಲ, ನೀರು ಪರಿ ಇಟ್ಕೊಳ್ಳಂಗಿಲ್ಲ, ಟೀ ಪೈ ಕುಡಿಯಂಗಿಲ್ಲ. ಸ್ವಂತ ನನ್ನ ಅಣ್ಣ ಅಂತಕ್ಕೆ ಬಿಮ್ಮನ್ಸೆ ಕರ್ಕೊಬರಕ್ಕೆ ಹೋಗಾಗ ಎಲ್ಲರಿಗೂ ಹೇಳಿದ್ರು, ಎಲ್ಲ ಕೇಳೋರು ಯಾಕೆ ಅಂತ. ಅಯ್ಯೋ 5,000 ದಂಡ ಕಟ್ಟಬೇಕು ಕರೆದ್ರೆ ಅವ್ರನ್ನ ಅಂದ್ಬಿಟ್ಟು ನನ್ನ ಸ್ವಂತ ಅಣ್ಣ ಹೇಳ್ತೀನಿ, ನನ್ನನ್ನು ಕರೀಲಿಲ್ಲ ಇವಾಗ 1 ವಾರದಲ್ಲಿ. ಅವಾಗ ನಮ್ಗೆ ಎಷ್ಟು ಬೇಜಾರಾಗುತ್ತೆ ಸರ್. ಹಂಗೂ ಒಂದೇ ಎಲ್ಲ ಕೇಳಿದ್ರು ಯಾಕೆ ಅಂತ. ಅಯ್ಯೋ ನನಗೊಂದು ಫಂಕ್ಷನ್ ಇತ್ತು ಅದಕ್ಕೆ ಹೋದೆ, ಅದಕ್ಕೆ ನಾನೇನು ಬಹಿಷ್ಕಾರ ಮಾಡ್ರು. ಅವ್ರಿಗೆ ಗೊತ್ತಿತ್ತು, ನಾನು ಕರೆದಿರೋ ನಾನು ಹೋಯ್ತಿರ್ಲಿಲ್ಲ, ಆದ್ರೂ ಮನಸ್ಸು ಬೇಜಾರಾಯಿತು ಅಂತಲೂ ಹೇಳ್ಕೊಂಡೆ ಬೇರೆಯವ್ರ ಜೊತೆಲಿ. ಆಯಿತು ಬಿಡಿ ಅಂತ ಅವ್ರು ಒಪ್ಕೊಂಡ್ರು. ಸಾಮಾಜಿಕ ಬಹಿಷ್ಕಾರದಿಂದ ನೀವು ತುಂಬ ನೊಂದಿದ್ದೀರಾ? ನೊಂದಿನಿ ಸರ್, ನೊಂದಿದ್ದೀನಿ. ತಾಲೂಕು ಆಫೀಸ್ಗೆ ಹೋದ್ರೆ ಅಲ್ಲೂ ನಮಗೆ ಜಮೀನು ವಿಷಯಕ್ಕೆ ಹೋಯ್ತೀವಿ, ಅಲ್ಲಿ ಹೇಳ್ತಾರೆ ಅಲ್ಲಿ ಇನ್ನೂ ಕಮಿಟಿ ಇಲ್ಲ, ಆಮೇಲೆ ತಗಲಲ್ಲಿ ಅಜ್ಜಿಗೆ ನಿಂತೈತೆ ವಾಪಸ್ ತೆಗಿಸ್ತೀವಿ ಅಂತ ಹೇಳಿ ಇನ್ನೂ ಸತಾಯಿಸ್ತೇನೆ ಅವರೇ ಸರ್. ಅಲ್ಲಿ ತಾಲೂಕು ಆಫೀಸಲ್ಲಿ ಸಾಹೇಬ್ರು ಮತ್ತೆ ಕಮಿಟಿಯಲ್ಲಿ ಮಡ್ಕೊಡ್ತೀನಿ ಕಣಮ್ಮ, ಕಮಿಟಿಯಲ್ಲಿ ಮಡ್ತೀನಿ ಅಂತಾನೆ ಅವ್ರೆ. ಅವ್ರನ್ನ ಭೇಟಿ ಮಾಡಿದ್ರಿ, DC ಅವ್ರನ್ನ ಭೇಟಿ ಮಾಡಿದ್ರಿ, ಏನು ಮನವಿ ಮಾಡಿದ್ರಿ ಸರ್? ಅವ್ರು ಸಿಕ್ಕಿಲ್ಲ ಸರ್. ಅವ್ರಿಗೆ ಎಲ್ಲ ಕೊಟ್ಟಿದ್ದೀವಿ, ಎಲ್ಲ ಅರ್ಜಿಲಿ ಕೊಟ್ಟಿದ್ದೀವಿ ಸರ್. ಬಹಿಷ್ಕಾರ, ಸಾಮಾಜಿಕ ಬಹಿಷ್ಕಾರ ಅಂತಾನೆ ಕೊಟ್ಟಿದ್ದೀವಿ. ನ್ಯಾಯನೇ ಬೇಕು ಸರ್ ನಮಗೆ, ನ್ಯಾಯ ದೊರಕಿಸ್ಕೊಡಿ ನಮ್ಮ ಸಮಾಜದಲ್ಲಿ ಅಂತ ಹೇಳ್ಕೊಂಡು. ನ್ಯಾಯ ಸಿಕ್ಕಿಲ್ಲ ಅಂದರೆ ಮುಂದೆ ಎಲ್ಲಿ ಇದಕ್ಕೆ ಹೋಯ್ತೀವಿ ಸರ್, ಹೋಮ್ ಮಿನಿಸ್ಟರ್ ತಕ್ಕೆ ಹೋಗ್ಬಿಟ್ಟು ವಿಸಾ ತಕೊಂಡು, ಇನ್ನೇನಕ್ಕೆ ನಾವು ಇದ್ಬೇಕು ಅಲ್ಲಿ ವಿಸಾ ತಗೋತೀವಿ, ಅಲ್ಲೇ ಕುಡಿತೀವಿ, ಅವ್ರ ಮುಂದೆನೇ ಕುಡ್ಕೋತೀವಿ, ಯಜಮಾನ್ರ ಮುಂದೆನೇ ಅಲ್ಲೇ ಕುಡಿತೀವಿ, ಇಲ್ಲಾಂದ್ರೆ ಇಲ್ಲೇ ಕುಡಿತೀವಿ ಸರ್. ಹೋಮ್ ಮಿನಿಸ್ಟರ್ ಮುಂದೆನೇ ಕುಡಿತೀವಿ. ಇನ್ನೇನಕ್ಕೆ ಇರ್ಬೇಕು ನಾವು? ನಮ್ಮ ಮಕ್ಕಳು ಚಿಕ್ಕವ್ ಕೇಳ್ತದೆ, ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬಹಿಷ್ಕಾರ ಅಂತ ಹೇಳ್ತಾರೆ ಕಣಮ್ಮ. ಓದ್ತಾ ಇರೋ ಮಕ್ಳಿಗೂ ಬಹಿಷ್ಕಾರ ಹಾಕಿದೆ ಅನ್ನೋ ಮನಸ್ಥಿತಿ ಬಂದ್ಬಿಟ್ಟಿದೆ. ಅಂಗಡಿಗೆ ಹೋದ್ರೆ ಯಾಕೋ ಕೊಡಲ್ಲ ತಿಂಡಿನ ಅಂತ ಹೇಳಿದಾಗ ನಮ್ಮ ಮನಸ್ಸು ಬೇಜಾರಿದೆ. ಅವಾಗ ನಮ್ಮ ಮನಸ್ಸು ಬೇಜಾರಿರ್ತದೆ, ಏನಿಲ್ಲ ಕಣಪ್ಪ ಸುಮ್ಮನೆ ಅಂತ ಹೇಳ್ತೀವಿ. ಅಲ್ಲಮ್ಮ, ನಿಮ್ಮ ಪ್ರಶ್ನೆ ತುಂಬಾ ಸೀರಿಯಸ್ ಆಗಿದೆ. ನಿಮ್ಮ ಉತ್ತರ, ನಿಮ್ಮ ಮಕ್ಕಳು ಬೇರೆ ಅಂಗಡಿಗಳಲ್ಲಿ ಪರ್ಚೇಸ್ ಮಾಡಕ್ ಹೋದಾಗ ಆ ಮಕ್ಳಿಗೂ ಕೊಡಲ್ಲ ಅಂತ ಹೇಳ್ತಾರೆ. ಬೇಡಪ್ಪ ನಾವು ಕೊಟ್ಬಿಟ್ಟೆ 5,000 ರೂಪಾಯಿ ದಂಡ ಕಟ್ಟೋದು ಚಿಕ್ಕ ಮಕ್ಕಳಿಗೆ ಅಂತ ಹೇಳ್ತಾರೆ. ಅವಾಗ ನಮ್ಮ ಮಕ್ಕಳಿಗೆ ಬೇರೆ ತರ ಹೇಳೋದು ನಾವು. ನಮ್ಮ ಮಕ್ಕಳಮ್ಮ ಯಾಕೆ ಅಜ್ಜಿ ಯಾಕೆ ನೀವು ಯಾಕೆ ಹೀಗೆ ತಿಂಡಿ ಕೊಡಕ್ಕೆ ಕೇಳಕ್ ಹೋದ್ರೆ ತಿಂಡಿ ಕೊಡಲ್ಲ ಅಂತ ಹೇಳ್ತಾರೆ, ಯಾಕೆ ಅಮ್ಮ ಅಂತ ಅವ್ರ ಅಮ್ಮನ ಕೇಳ್ತೇವೆ. ಅವ್ರಮ್ಮ ಒಂದು ಸ್ವಲ್ಪ ದಿನ ಹೊಂಟೋಗ್ಬಿಟ್ರು ಮಕ್ಕಳು ಕಟ್ಕೊಂಡು. ಬಹಿಷ್ಕಾರ ಮಾಡೋರಲ್ಲ ನಮ್ಮನ್ನ, ನಮ್ಮ ಮಕ್ಕಳು ಎಲ್ಲ ಅಂಗಡಿಗೆ ಹೋಗಿ ಇದ್ದೇ ಬಿಸ್ಕೊ, ನಾಳೆ ಬೆಳೆ ಮಕ್ಕಳು ಇವೆಲ್ಲ ತಲೆ ಗಂಟ್ಕತ್ತಂತ ಅಪ್ಪನ ಮನೆಗೆ ಹೋಗ್ಬಿಟ್ಟಿದ್ರು ಅವರು ಹುಣಸೂರಿಗೆ ಹೋಗ್ಬಿಟ್ಟು. ಅವಾಗ ನಾವು ಬವ್ವ ಏನಾಯ್ತು ಅನ್ಕೊಂಡು ನಮ್ಮ ಸೊಸೆನ ಕರ್ಕೊಂಡ್ಬಂದು, ಯಾಕೆ ಮಕ್ಕಳಿಗೆ ಸ್ಕೂಲ್ ಬಾಕಲ್ ತೆಗ್ದೈತೆ, ಸ್ಕೂಲ್ಗೆ ಹೋಗ್ಬೇಕು ಮಕ್ಕಳು ಬವ್ವ ಅಂತ ಕರ್ಕೊಂಡ್ ಬಂದು ಮನೇಲಿ ಇರಿಸಿದೀವಿ. ಈಗ ನಾವು ಅಕ್ಕಪಕ್ಕ ಮನೆಗೂ ಸುಧಾ ನಾವು ಹೋಗ್ತಾ ಇಲ್ಲ ಸರ್, ಸಾವು ನೋವು ಹೋಗಲ್ಲ. ಯಾಕೆ ಅಲ್ಲಿ ಮರ್ಯಾದೆ ಹಾಳು ಮಾಡ್ತಾರೆ. ನಿಮ್ಗೆ ಏನಾದ್ರು ಒಂದು ಆರೋಗ್ಯ ಸಮಸ್ಯೆ ಆಯ್ತು, ಮಾನವೀಯತೆ ದೃಷ್ಟಿಯಲ್ಲಿ ಯಾರಾದ್ರೂ ಸಹಾಯ ಮಾಡ್ಬೇಕು ಅಂದ್ರೂ ದಂಡ ಕಟ್ಬೇಕಾ? ಎಲ್ಲರಿಗೂ ಅದನ್ನೇ. ಈಗ ನಮಗೆ ಶುಗರ್ ಪೇಷಂಟ್, ನಮ್ಮ ಮಗನಿಗೂ ಶುಗರ್ ಇದೆ, ನಾವ್ ಏನ್ ಮಾಡೋದು? ಜೀವನ ಹೋಟ್ಲಲ್ಲಿ ಜೀವನ ಮಾಡ್ಬೇಕು, ಯಾರು ಮಾಡಲ್ಲ ಸರ್. ಯಾರು ಏನೋ ಸಾಯ್ತಾ ಇದ್ರು ಬಾಯಿಗೊಂದು ತೊಟ್ಟು ನೀರು ಕೂಡ ಬಿಡಂಗಿಲ್ಲ. ಹಂಗೆ ಅದೇ ತರ ಹೇಳ್ಬಿಟ್ಟಾರೆ ಸರ್. ಯಾರು ನಮ್ಮ ಸಂಬಂಧಿಕರೇ ಮಾತಾಡ್ತಾ ಇಲ್ಲ, ನಮ್ಮ ಸ್ವಂತ ನಮ್ಮ ಬಾವದಿರೇ ಮಾತಾಡ್ತಾ ಇಲ್ಲ. ಏನ್ ಮಾಡೋದು ಹೇಳಿ ಇದಕ್ಕೆ? ಎಷ್ಟು ದಿನದಿಂದ ಈ ತರದ ಸಾಮಾಜಿಕ ಬಹಿಷ್ಕಾರದ ನೋವನ್ನು ಎಷ್ಟು ದಿನದಿಂದ ಅನುಭವಿಸ್ತಾ ಇದ್ದೀರಾ? 6 ತಿಂಗಳಿಂದ ಅನುಭವಿಸ್ತಾ ಇದ್ದೀವಿ. ದೊಡ್ಡಮ್ಮನ ಹಬ್ಬಕ್ಕೆ ಹೋದ್ರೆ ಒಂದು ಪೂಜೆಗೆ ಅಂತ ಮಾಡಿದ್ರೆ ನಾವೇ ಅಯ್ಯೋ ಹೋದ್ರೆ ಅವಮಾನ ಮಾಡ್ಬಿಡ್ತಾರೆ, ಯಾಕೆ ಬೇಕು ಅಂದ್ಬಿಟ್ಟು ಒಂದು ಮರೆಯಲ್ಲಿ ನಿಂತ್ಕೊಂಡು ಯಾರ ಕೈಲೋ ಪೂಜೆ ಮಾಡ್ಸಕ್ ಕೊಟ್ಟು ದೇವ್ರಿಗೆ ಅಲ್ಲಿ ಕೈ ಮುಕ್ಕೊಂಡು ಬೇರೆಯವ್ರ ಕೈಲಿ ಪೂಜೆ ಮಾಡ್ಸ್ಕೊಂಡ್ ಬಂದ್ವಿ. ದೇವರು ವರ ಕೊಟ್ಟರು ಪೂಜಾರಿ ವರ ಕೊಟ್ಟಿಲ್ಲ ಅನ್ನೋ ಪರಿಸ್ಥಿತಿ ನಿಮ್ದು ಅಷ್ಟೇ ಸರ್. ಏನಾರ ಕೇಳಕ್ ಹೋದ್ರೆ ಎಲ್ಲ ದಬ್ಬಳಿಕೆಗೆ ಬಂದ್ಬಿಡ್ತಾರೆ. ಯಾಕೆ ನಮಗೆ ಅವ್ರ ಚಿಂತೆ ಏನು ಬೇಡ ಅಂತ ಹೇಳಿ ನಾವು ಸುಮ್ಮನೆ ಇದೀವಿ ಸರ್. ಏನೋ ನ್ಯಾಯ ದೊರಕಿಸ್ಕೊಡ್ಬೇಕು, ನಿಮ್ಮಿಂದ ಬಂದಿದ್ದೀವಿ, ನಿಮ್ಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಕೈ ಮುಗಿದು ಬೇಡ್ಕೊತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಹುಣಸೂರು ತಾಲೂಕಿನ ಬಿಳಿಕೆರೆ ಗ್ರಾಮದ ವಾಲ್ಮೀಕಿ ಸಮುದಾಯದವ್ರನ್ನೇ ಬಹಿಷ್ಕಾರ ಹಾಕಿರ್ತಕ್ಕಂಥ ಕತೆ. ಯಾಕಂದ್ರೆ ನಂಗೆ ತುಂಬಾ ಹರ್ಟ್ ಆಗಿದ್ದ ವಿಚಾರ ಏನಂದ್ರೆ, ಶಾಲಾ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸವನ್ನ ಕಲಿಸ್ತೀವಿ, ಎಲ್ಲರೂ ಕೂಡ ಸಮಾನತೆಯ ಪಾಠವನ್ನ ಮಾಡ್ತೀವಿ, ರಾಷ್ಟ್ರಗೀತೆಯನ್ನ ಆಡ್ತೀವಿ. ಚಿಕ್ಕ ಮಗು ಒಂದು ಅಂಗಡಿಯಲ್ಲಿ ಒಂದು ಚಾಕ್ಲೇಟ್ ತಗೊಳಕ್ ಹೋದಂತ ಸಂದರ್ಭದಲ್ಲಿ ನಿಮ್ಮ ಫ್ಯಾಮಿಲಿ ಬಹಿಷ್ಕಾರ ಆಗಿದೆ, ನಿಮ್ಗೇನು ಥಿಂಗ್ಸ್ ಕೊಡಲ್ಲ ಅಂತ ಹೇಳಿದಾಗ ಮಗುವಿನ ಮೇಲೆ ಆಗ್ತಕ್ಕಂಥ ಪರಿಣಾಮ ಏನು ಅನ್ನೋದನ್ನ ತುಂಬಾ ಸೀರಿಯಸ್ ಆಗಿ ಜಿಲ್ಲಾಧಿಕಾರಿಗಳು ತಗೊಳ್ಬೇಕು. ಯಾಕಂದ್ರೆ ಯಾರಾದ್ರೂ ಸಂಬಂಧಿಕರು ಸತ್ರೆ ಕೆಟ್ಟರೆ ಅವ್ರ ಮುಖ ನೋಡ್ಲಿಕ್ಕಿಲ್ಲ. ಒಂದು ಗ್ರಾಮದಲ್ಲಿ ಶುಭ ಕಾರ್ಯ ಆದ್ರೆ ಸ್ವಂತ ಸಂಬಂಧಿಕರೇ ಅವ್ರ ಮುಖ ನೋಡ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಗ್ರಾಮ ದೇವತೆ ಹಬ್ಬ ಆದ್ರೆ ದೇವರಿಗೆ ಒಂದು ಅಣಕಾಯಿ ಮಾಡಿಸ್ತಕ್ಕಂಥ ಪರಿಸ್ಥಿತಿನೂ ಕೂಡ ಇಲ್ಲ. ಎಲ್ಲೋ ಒಂದು ಕಡೆ ಏನು ಬ್ರಿಟಿಷರ ಆಡಳಿತ ಬಿಳಿಕೆರೆಯಲ್ಲಿ ನಡೀತಾ ಇದೆಯಾ? ಮಾನವೀಯತೆಯ ಅಂತಃಕರಣವನ್ನ ಮೀರಿ ಅಲ್ಲಿನ ಯಜಮಾನರುಗಳು ಈ ತರದ ತೀರ್ಮಾನವನ್ನ ಕೈಗೊಳ್ತಾ ಇದ್ದಾರಾ? ಯಾವಾಗ ನ್ಯಾಯದ ಕಟ್ಟೆಯಲ್ಲಿ ತೀರ್ಮಾನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ವೋ ಆವಾಗ ಕಾನೂನಿದೆ, ಪೊಲೀಸ್ ಸ್ಟೇಷನ್ ಇದೆ, ನ್ಯಾಯಾಲಯ ಇದೆ, ಅಲ್ಲಿ ಅವರು ಅವರ ನ್ಯಾಯವನ್ನ ಕೇಳ್ತಾರೆ. ನ್ಯಾಯದ ಕಟ್ಟೆಯನ್ನ ಮೀರಿ ಸ್ಟೇಷನ್ಗೆ ಹೋದ್ರೆ ಅಥವಾ ಕೋರ್ಟ್ ಮೆಟ್ಟಿಲು ಏರಿದ್ರೆ, ಮಹಿಳಾ ಆಯೋಗಕ್ಕೆ ಹೋದ್ರೆ, ಮತ್ತೊಂದಕ್ಕೆ ಅರ್ಜಿಯನ್ನ ಕೊಟ್ರೆ ಕೂಡಲೇ ಅಂಥವ್ರನ್ನ ಸಾಮಾಜಿಕ ಬಹಿಷ್ಕಾರ ಹಾಕ್ತಕ್ಕಂಥ ಒಂದು ಹೀನ ಕೃತ್ಯ ಇಲ್ಲಿವರೆಗೂ ಕೂಡ ಬಿಳಿಕೆರೆಯಲ್ಲಿ ಜೀವಂತವಾಗಿದೆ ಅಂದರೆ ನಿಜವಾಗ್ಲೂ ಕೂಡ ಮಾನವ ಕುಲ ತಲೆ ತಗ್ಗಿಸ್ತಕ್ಕಂಥ ವಿಚಾರ. ಈ ಒಂದು ವಿಡಿಯೋವನ್ನು ನೋಡ್ತಿರ್ತಕ್ಕಂಥ
ರಾಜ್ಯ ಮಾನವ ಹಕ್ಕು ಆಯೋಗ ಇರ್ಬೋದು, ರಾಜ್ಯ ಮಹಿಳಾ ಆಯೋಗ ಇರ್ಬೋದು, ರಾಜ್ಯದ ಗೃಹ ಮಂತ್ರಿಗಳಿರ್ಬೋದು, ಪ್ರಮುಖವಾಗಿ ಮೈಸೂರಿನ ಜಿಲ್ಲಾಧಿಕಾರಿಗಳು ಈ ಒಂದು ಪ್ರಕರಣವನ್ನು ತುಂಬ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಯಾಕಂದರೆ ಚಿಕ್ಕ ಮಕ್ಕಳಲ್ಲೇ ಬಹಿಷ್ಕಾರದ ಒಂದು ಭೂತವನ್ನು ವೈರಸ್ ರೀತಿ ತಲೆಗೆ ಬಿಡ್ತಕ್ಕಂಥ ಇಂತಹ ಒಂದು ವ್ಯವಸ್ಥೆಗೆ ತೀಲಾಂಜೆಯನ್ನು ಇಡ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕ್ಯಾಮ್ರಾ ಪರ್ಸನ್ ಪ್ರೀತಮ್ ಜೊತೆ ರಾಘವೇಂದ್ರ ಗುಡ್, ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.